ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ದ ಕಾಂಪಿಟೇಟಿವ್ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ ಬುದ್ಧಿಸಮ್ನ ನಾನು ಯಾವುದೇ ರೀತಿ ಅಕಾಡೆಮಿಕ್ ಆ್ಯಂಗಲ್ ಇಂದ ಅಲ್ಲದೆ ಕ್ವಶನ್ ಪೇಪರ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಿಫೋರ್ ಯು ಸ್ಟಾರ್ಟ್ ರೀಡಿಂಗ್ ದ ಆರ್ಥರ್ ಬುಕ್ಸ್, ಅದನ್ನ ಆರ್ಥರ್ ಬುಕ್ ನ ಓದೋದಕ್ಕೂ ಮುಂಚೆ ನೀವು ಎಕ್ಸಾಮಿನರ್ ಇದಕ್ಕೂ ಮುಂಚೆ ಯಾವ ರೀತಿ ಕ್ವಶನ್ಸ್ ನ ಕೇಳಿದ್ದಾರೆ ಮತ್ತೆ ಕ್ವಶನ್ಸ್ ಯಾವ ರೀತಿ ಬರ್ತಾ ಇದಾವೆ ಅಂತ ನಿಮಗೆ ಗೊತ್ತಾದ್ರೆ ನಾವು ಎಷ್ಟನ್ನ ಓದ್ಬೇಕು, ಯಾವ್ದನ್ನ ಓದಬಾರ್ದು, ಮತ್ತೆ ಓದುವಾಗ ಎಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದು ಕ್ವಶನ್ ಪೇಪರ್ ಏನೇ ನಿಮಗೆ ಹೇಳುತ್ತೆ. ಅದರಿಂದ ಕೆಲವೊಂದ್ಸಲ ನೀವು ಕ್ವಶನ್ ಪೇಪರಿಗೆ ಅಡಿಕ್ಟ್ ಆಗಿ ಜಾಸ್ತಿ ಕ್ವಶನ್ಸ್ ನ ಬಿಡಿಸ್ತಾ ಹೋದಷ್ಟು ಆರ್ಥರ್ ಬುಕ್ ನ ಓದ್ಬೇಕೋ ಇಲ್ಲ ಓದಬಾರ್ದು ಅನ್ನೋಂತ ಡೌಟು ಕೂಡ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಪವರ್, ಆ ಒಂದು ತಾಕತ್ತು ಕ್ವಶನ್ ಪೇಪರಿಗೆ ಮಾತ್ರ ಇರುವಂತದ್ದು. ಯಾರ್ಯಾರೆಲ್ಲ ಎಕ್ಸಾಮ್ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಜಾಸ್ತಿ ಕ್ವಶನ್ ಪೇಪರ್ ನ ಬಿಡಿಸ್ತಾರೆ ಮತ್ತೆ ಜಾಸ್ತಿ ಕ್ವಶನ್ ಪೇಪರ್ ನ ರೆಫರ್ ಮಾಡಿರ್ತಾರೆ, ಅವ್ರು ಮಾತ್ರ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ತಾರೆ. ಈ ಗುಟ್ಟನ್ನ ಯಾವುದೇ ಟಾಪರ್ಸ್ ಕೂಡ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಅವರು ಆ ಗುಟ್ಟನ್ನ ತಿಳ್ಕೊಳ್ಳೋದಿಕ್ಕೇನೆ ಸುಮಾರು ವರ್ಷ ಆಗಿರುತ್ತೆ. ಸುಮಾರು ವರ್ಷ ಆಗಿರೋದ್ರಿಂದ ಇವರಿಗೆ ಈಸಿಯಾಗಿ ದಡ ತಲುಪಿಬಿಟ್ರೆ ನಮ್ಮಷ್ಟು ಕಷ್ಟಪಟ್ಟಿರೋದು ಇವರಿಗೆ ವ್ಯಾಲ್ಯೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗಾಗಿ ನಾನ್ ನಿಮಗೆ ಹೇಳ್ತಾ ಇದ್ದೀನಿ, ವಿತ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ಲಾಟ್ ಆಫ್ ಕ್ವಶನ್ ಪೇಪರ್ ಐ ಸೀನ್ಡ್, ಕ್ವಶನ್ ಪೇಪರ್ ನೀವು ಎಷ್ಟು ಬಿಡಿಸ್ತಿರೋ ಅಷ್ಟು ಕೂಡ ನೀವು ಆರ್ಥರ್ ಬುಕ್ ನ ಓದುವಂಥದ್ದು ಮತ್ತೆ ನೀವು ಎಕ್ಸ್ಟ್ರಾ ಬೇಡದೆ ಇರೋವಂಥ ಓದೋದಿಲ್ಲ, ನಿಮ್ಮ ಬರ್ಡನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ, ದ ಕಾಂಪಿಟೇಟಿವ್ ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತ ಬುದ್ಧಿಸಮ್ ಟಾಪಿಕ್ ನ ಇವತ್ತು ನಾನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ ಟಾಪಿಕ್ ಹೇಳಿ? ಬುದ್ಧಿಸಮ್. ಈ ಒಂದು ಟಾಪಿಕ್ ಇಂದ ಯು ಪಿ ಎಸ್ ಸಿ ನಲ್ಲಿ ಎವ್ರಿ ಇಯರ್ 3 ಕ್ವಶನ್ಸ್ ಇರುತ್ತೆ. 3 ಕ್ವಶನ್ಸ್ ಆರ್ 2 ಕ್ವಶನ್ಸ್ ಕಂಪಲ್ಸರಿ. ನೀವು ಸೀನ್ ಲಾಸ್ಟ್ 15 years ಪೇಪರ್. ದಿಸ್ ವಿಡಿಯೋ ಯುನಿಕ್ನೆಸ್ ಏನಪ್ಪಾ ಅಂತಂದ್ರೆ, ಐ ರೆಫರ್ಡ್ ಮೋರ್ ದ್ಯಾನ್ 10 ಎಕ್ಸಾಮ್ಸ್ ನ ರೆಫರ್ ಮಾಡಿದ್ದೀನಿ ನಾನು ಈ ಒಂದು ನೋಟ್ಸ್ ನ ಪ್ರಿಪೇರ್ ಮಾಡೋದಿಕ್ಕೆ. ನಿಮಗೆ ನಾನು ಈಸಿಯಾಗಿ ಹೇಳ್ತಾ ಹೋಗ್ತೀನಿ, ನಿಮ್ ಬರ್ಡನ್ ಕೂಡ ಕಡಿಮೆ ಆಗುತ್ತೆ. ಈ ಒಂದು PDF ನ ಇಟ್ಕೊಂಡು ನೀವು ಆರಾಮಾಗಿ ಶಾರ್ಟ್ ನೋಟ್ಸ್ ನ ಮಾಡ್ಕೊಬಹುದು. ಅಷ್ಟನ್ನೇ ಓದಿ ಅಷ್ಟರೊಳಗೇನೆ ಬರುತ್ತೆ. ಯಾಕೆ ಅಂತಂದ್ರೆ ಇದು ಮೋರ್ ದನ್ 10 ಎಕ್ಸಾಮ್ಸ್ ನ ರೆಫರ್ ಮಾಡಿ ಬರೆದಿರುವಂತಹ ಒಂದು PYQ ನೋಟ್ಸ್. UPSC ಯಲ್ಲಿ ಈಗ ಹೇಳ್ತಾ ಇದ್ದ ಟಾಪಿಕ್ ಬರೋಣ. UPSC ಯಲ್ಲಿ 3 ಕ್ವಶನ್ ಬರುತ್ತೆ ಈ ಬುದ್ಧಿಸಮ್ ಸಂಬಂಧಪಟ್ಟಂಗೆ. ಅದರಲ್ಲಿ ಬುದ್ಧಿಸಮ್ ಅಲ್ಲಿ ಕೆಲವೊಂದು ಟಾಪಿಕ್ಸ್ ಬರುತ್ತೆ, ಇದು ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುವಂತ ಟೀಮು. ಫಸ್ಟ್ ಟಾಪಿಕ್ ಇಸ್ ತ್ರಿಪೀಟಕಾಸ್. ಇಟ್ ಈಸ್ HYT. ಇಟ್ ಈಸ್ ಐಲ್ಡಿಂಗ್ ಏರಿಯಾ. ದ ತ್ರಿಪೀಟಕಾಸ್ ಅಲ್ಲಿ 3 ಪೀಠಕಾಸ್ ಬರುತ್ತೆ. ಒಂದು ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ ಪೀಠಕ. ಏನೇನ್ ಹೇಳುತ್ತೆ ಮತ್ತು ಕ್ವಶನ್ ಪೇಪರ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಅದಾದ್ಮೇಲೆ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಟಾಪಿಕ್ ಬುದ್ಧ. ಇದು HYT ಗುರು. ಬುದ್ಧ ಅಂತಂದ್ರೆ ಈ ಟಾಪಿಕ್ ಅಲ್ಲಿ ನೀವು ಮೇಲೆ ನಾನು 1 ಲೈನರ್ ಓದ್ತೀನಿ, PC ಆಯ್ತು ಅಂತಂದ್ರೆ ಕಡಿಮೆ ಬರುತ್ತೆ, STA ಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ಓದ್ತೀನಿ, PSI ಗೆ ಇನ್ನೊಂದು ಸ್ವಲ್ಪ, KS ಆದ್ರೆ ಇನ್ನೊಂದು ಚೂರು ಡೆಪ್ತ್, UPSC ಆದ್ರೆ ಅವ್ರ ಲೆವೆಲಿಗೆಲ್ಲ ನಾವು ಓದ್ಬಾರ್ದು ಅಂತ ಅನ್ಕೊಳ್ಳೋದು ತಪ್ಪು. ಯಾಕೆ ಅಂತಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಕರ್ನಾಟಕ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು ಯಾರು ಅಂತ ನೋಡಿದೀರಾ? KEA. The KEA question paper standards match UPSC standards. You've seen VAO exam 2024 question paper. The question paper may be 2024 prelims question paper. It is easy compared to VAO question paper 2024. That's why I telling to those people, telling to you people, ರೀಡ್ ದ ಐಲ್ಡಿಂಗ್ ಏರಿಯಾಸ್ ಅಂತ ಇರ್ತಾವೆ ಕೆಲವೊಂದು. ಆ ಏರಿಯಾಸ್ ಅಲ್ಲಿ ಫುಲ್ ಡೆಪ್ತ್ ಆಗೇನೆ ಓದ್ಬೇಕು. ನೀವು UPSC ಗಾರನ ಓದಿ ಇಲ್ಲ PC ಗಾದ್ರೂ ಓದಿ. ಬುದ್ಧ ಸೆಕೆಂಡ್ ಟಾಪಿಕ್. ದ ಲಾಟ್ ಆಫ್ PYQs ಕಮ್ ಫ್ರಮ್ ಬುದ್ಧ ಲಾಸ್ಟ್ 15 years ಅಲ್ಲ 30 years ಇಂದನೂ ಕೂಡ ಬಂದಿದೆ, ಈಗ್ಲೂ ಬಂದಿದೆ, ನೆಕ್ಸ್ಟ್ 30 years ಕೂಡ ಬರುತ್ತೆ. ದ ಥರ್ಡ್ ಟಾಪಿಕ್ ಇಸ್ ಬುದ್ಧಿಸ್ಟ್ ಕೌನ್ಸಿಲ್.
ದಿಸ್ ಈಸ್ ಆಲ್ಸೋ ಬುದ್ಧಿಸ್ಟ್ ಕೌನ್ಸಿಲ್ ಆಲ್ಸೋ HYT. ಇದ್ರಲ್ಲಿ ಏನ್ ನೀವು ಜಾಸ್ತಿ ಇದ್ರಲ್ಲಿ ಏನ್ ಜಾಸ್ತಿ ಅವಶ್ಯಕತೆ ಇಲ್ಲ, ಒಂದು ಟೇಬಲ್ ಹಾಕಿದೀನಿ, ಆ ಟೇಬಲ್ ನ ನಿಮಗೆ ಕೊಡ್ತೀನಿ. ಆಸ್ ಯೂಶುವಲ್ ಆ ಟೇಬಲ್ ಏನಿದೆ ಅದನ್ನ ಕಾಪಿ ಮಾಡ್ಕೊಳ್ಳಿ, ಅಷ್ಟನ್ನ ನೋಡ್ಕೊಂಡ್ರೆ ಸಾಕು, ನಿಮ್ಗೆ ಈಸಿಯಾಗಿ ಕ್ವಶನ್ ಬರುತ್ತೆ. ಅದನ್ನ ಬಂದ್ರೆ ಅಟೆಂಡ್ ಮಾಡ್ಕೊಬಹುದು. ಯಾಕೆ ಅಂತಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ. ಇಲ್ಲಿ ಕ್ವಶನ್ಸ್ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಬರ್ದಿದ್ದೀನಿ. ಯಾಕೆ ಹೇಳಿ, ಇದೊಂಥರ ನಮ್ ಬಾಲ್, ನಾವು ಫುಲ್ ಟಾಸ್ ಬಂದಾಗ ಫ್ರೀ ಹಿಟ್ ಬಾಲಿಗೆ ಫ್ರೀ ಹ್ಯಾಂಡಲ್ ಇರುತ್ತೆ, ಆಗ ಆರಾಮಾಗಿ ಸಿಕ್ಸ್ ಹೊಡಿಬೇಕು. ಬೌನ್ಸರ್ ಬಾಲಿಗೆ ಹೊಡಿಯಕ್ಕೆ ಹೋಗ್ಬಾರ್ದು, ಯಾಕೆ ಔಟ್ ಆಗ್ತೀವಿ. ನೆಕ್ಸ್ಟ್ ಬಂತು ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ ಮಹಾಯಾನ ಬುದ್ಧಿಸಮ್, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಬುದ್ಧಿಸಮ್. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಬುದ್ಧಿಸಮ್. ಯಾಕೆ ಅಂತಂದ್ರೆ ಲಾಟ್ ಆಫ್ ಕ್ವಶನ್ ಕೇಮ್ ಫ್ರಮ್ ಲಾಸ್ಟ್ 15 years. ಐ ಸೀನ್ ಅಂಡ್ ಐ ರೆಫರ್ಡ್ ಇಟ್ ಅಂಡ್ ಐ ರೋಟ್ ಇಟ್ ಮೈ ನೋಟ್ಸ್. ಅಂಡ್ ದೆನ್ ಹೀನಯಾನ ಬುದ್ಧಿಸಮ್ ಮೇಲೆ ಅಷ್ಟೊಂದು ಕ್ವಶನ್ಸ್ ಬಂದಿಲ್ಲ, ಬಟ್ ಕೆಲವೊಂದ್ಸಲ ಮಹಾಯಾನ ಬುದ್ಧಿಸಮ್ ಹೀನಯಾನ ಬುದ್ಧಿಸಮ್ ನಡುವೆ ಡಿಫರೆನ್ಸ್ ಏನು ಅಂತ ಕೇಳೋ ಚಾನ್ಸಸ್ ಇರುತ್ತೆ ರೀಸೆಂಟ್ ಡೇಸ್ ಅಲ್ಲಿ. ಹಂಗಾಗಿ ಅದನ್ನು ಕೂಡ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಟಾಪಿಕ್ ಬುದ್ಧಿಸ್ಟ್ ಕೇವ್ಸ್. ಇದಿದೆಯಲ್ಲ ರೀ ಕೇವ್ಸು, ವೆರಿ ಮಚ್ ಇಂಪಾರ್ಟೆಂಟ್. ದ 2026 UPSC ಪ್ರಿಲಿಮ್ಸ್ ಆಸ್ಕ್ಡ್ ಬಾಗಾ ಕೇವ್ಸ್ ಈಗ ಬಂದಿದೆಯಾ ಇಲ್ಲ, 2010 UPSC ಕ್ವಶನ್ ಕೂಡ ಬಾಗಾ ಕೇವ್ಸ್ ಬಂದಿದೆ. ಉದಯಗಿರಿ ಕೇವ್ಸ್, ಭೀಮ್ ಬೆಟ್ಕಾ ಕೇವ್ಸ್, ದೋಸ್ ಆರ್ ರಿಪೀಟೆಡ್ ಥೀಮ್ಸ್. ದ ಕೇವ್ಸ್ ಯು ಮಿಸ್ ಮಾಡಬಾರ್ದು. ಕೆಲವೊಂದು ಕೇವ್ಸ್ಗಳು ಇರ್ತಾವ, ಅವನ್ನ ನೀವು PhD ಲೆವೆಲ್ಗೆ ವರ್ಕ್ ಮಾಡ್ಬೇಕು. ಏನ್ ಹೇಳಿ, PhD ಮಾಡಿಬಿಡ್ಬೇಕು ಅವರಲ್ಲೆಲ್ಲಾನು ಕೂಡ. ನೀವು ಅಲ್ಲಿ ಕ್ವಶನ್ಸ್ ನ ಮಿಸ್ ಆಗಬಾರ್ದು. ನಾನು ಕೇವ್ಸ್ ಬಗ್ಗೆನೂ ಕೂಡ ಬರ್ದಿದ್ದೀನಿ, ಕೇವ್ಸ್ ಬಗ್ಗೆನೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಟಾಪಿಕ್ಸ್ ಬುದ್ಧಿಸ್ಟ್ ಲಿಟರೇಚರ್, ಒನ್ ಆಫ್ ದಿ ಫೇವರೇಟ್ ಟಾಪಿಕ್ ಇನ್ ದಿಸ್ ಟೈಮ್. ನೀವು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಪೇಪರ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮಿನರು ಯಾರ್ಯಾರ ನಡುವೆ ಹೋರಾಟ ಆಯ್ತು ಯಾವ್ದಾಯ್ತು ಈ ತರ ಎಲ್ಲ ಕೇಳೋದು ಕಡಿಮೆ, ಲಿಟರೇಚರ್ಸ್ ನ ಜಾಸ್ತಿ ಕೇಳ್ತಾರೆ. ಯಾಕೆ ಅಂತಂದ್ರೆ ಲಿಟರೇಚರ್ ಇಟ್ ಈಸ್ ಆಲ್ವೇಸ್ HYT ಅಂತಂದ್ರೆ ಹೈ ಯೀಲ್ಡಿಂಗ್ ಟಾಪಿಕ್. ನೀವು ಅದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳ್ತಾ. ಅದಾದ್ಮೇಲೆ ನೆಕ್ಸ್ಟ್ ಅದರ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಇದೊಂದು 2 to 3 pages ಇದೆ ನನ್ನ ನೋಟ್ಸ್ ಅಲ್ಲಿ. ದಟ್ ಈಸ್ ಸಫಿಶಿಯಂಟ್. ಥೇರವಾದ ಬುದ್ಧಿಸಮ್, ಮಹಾಯಾನ ಸ್ಕೂಲ್ ಆಫ್ ಬುದ್ಧಿಸಮ್, ಆ ತರ ಕೆಲವೊಂದು ಟೈಪ್ಸ್ ಆಫ್ ಅಂದ್ರೆ ಅದರ್ ಇನ್ಫಾರ್ಮೇಶನ್ ದಟ್ ಈಸ್ ಲೈಕ್ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ. ಇದು ಯಾವುದೇ ರೀತಿ ಎಕ್ಸಾಮ್ ಅಲ್ಲಿ ಇದುವರೆಗೂ ಬಂದಿಲ್ಲ ಈ ಟಾಪಿಕ್ಸ್, ಬಟ್ ಆದ್ರೆ ಬರ್ಬೋದು ಅಂತ ಹೇಳ್ಬಿಟ್ಟು ಬರ್ಕೊಳ್ಬೇಕು, ಕೆಲವೊಂದ್ಸಲ ಬರ್ಕೊಬೇಕಾಗುತ್ತೆ. ಆ ತರ ಟಾಪಿಕ್ಸ್ ಇದು. ಇಷ್ಟನ್ನ 1 by 1 ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ಆಗಿಲ್ಲ ಅಂತಂದ್ರೂ 2 ಪಾರ್ಟ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಒಂದೊಂದೇ ಟಾಪಿಕ್ ನ ನೋಡ್ತಾ ಹೋಗೋಣ. ಫಸ್ಟ್ ಟಾಪಿಕ್ ಅಂದ್ರೆ ತ್ರಿಪೀಠಕಾಸದಲ್ಲಿ ಫಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ವಿನಯ ಪೀಠಕ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ತ್ರಿಪೀಠಕಾಸ್ ಇರುತ್ತೆ. ತ್ರಿಪೀಠಕಾಸ್ ಬಗ್ಗೆ ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ, ತ್ರಿಪೀಠಕಾಸು ಬುದ್ಧಿಸಂನ ಪವಿತ್ರ ಗ್ರಂಥಗಳು. ಇವು 3, ಸುತ್ತ ಪೀಠಕ, ವಿನಯ ಪೀಠಕ ಮತ್ತೆ ಅಭಿಧಮ ಪೀಠಕ, ಇವೇನ್ ಬರ್ತವೆ ಇವೆಲ್ಲಾನು ಕೂಡ ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇವನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರಿತಾ ಇದ್ರು ಅಂದ್ರೆ ಪಾಲಿ ಲ್ಯಾಂಗ್ವೇಜ್. ಯಾಕೆ ಅಂತಂದ್ರೆ ಲ್ಯಾಂಗ್ವೇಜಸ್ ಫ್ರೀಕ್ವೆಂಟ್ಲಿ ಆಸ್ಕ್ ಇನ್ ಎಕ್ಸಾಮಿನರ್. ಯಾವ ಲ್ಯಾಂಗ್ವೇಜ್ ಅಲ್ಲಿ ಇತ್ತು ಅಂತ ಕೇಳ್ತಾನೆ, ಪಾಲಿ ಬದ್ರು ಪ್ರಾಕೃತ ಅಂತ ಕೊಟ್ಬಿಡ್ತಾನೆ. ಆಗ ನೀವು ಕನ್ಫ್ಯೂಸ್ ಆಗಿ ಪಾಲಿನ ಪ್ರಾಕೃತ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ನ ರೈಟ್ ಮಾಡ್ಬಿಟ್ಟಿ ಅಂತಂದ್ರೆ ನಿಮ್ ಆನ್ಸರ್ ಗೊತ್ತಿದ್ರು ಕೂಡ ಒಂದೇ ಒಂದು ಸ್ಟೇಟ್ಮೆಂಟ್ ಇಂದ ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಜಾಸ್ತಿ ಬರ್ತಾ ಇದೆ. KE ಅವರು UPSC ಇಂದ ಇನ್ಸ್ಪೈರ್ ಆಗ್ಬಿಟ್ಟು ಜಾಸ್ತಿ ಸ್ಟ್ಯಾಂಡರ್ಡ್ಸ್ ಆಗಿ ಕ್ವಶನ್ ಪೇಪರ್ ನ ತೆಗೆಯೋದಿಕ್ಕೆ ನೋಡ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ತ್ರಿಪೀಠಕಾಸ್ ಬರುತ್ತೆ, ತ್ರಿಪೀಠಕಾಸು ಪಾಲಿ ಲ್ಯಾಂಗ್ವೇಜ್ ಅಲ್ಲಿ ಬರೀತಾ ಇರ್ತಾರೆ. ಇವು ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು. ಇದು ಬೇಸಿಕ್ ನಾಲೆಡ್ಜ್, ಇದು ನಿಮಗೆ ಗೊತ್ತಿರ್ಬೇಕಾಗುತ್ತೆ. ಈಗ ವಿನಯ ಪೀಠಕ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ವಿನಯ ಪೀಠಕ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದೇ ಒಂದು POK ನೋಡ್ಬಿಟ್ರೆ ಸಾಕು ನಿಮಗೆ. ದ ರೂಲ್ಸ್ ನೋಡಿ, ದ ರೂಲ್ಸ್ ಮೇಡ್ ಫಾರ್ ದ ಪೀಪಲ್ ಲಿವಿಂಗ್ ಇನ್ ದ ಬುದ್ಧಿಸ್ಟ್ ಸಂಘ ಅನ್ನೋದೊಂದಿರುತ್ತೆ. ಸಂಘ ಅಂತಂದ್ರೆ ಒಂದು ಮಾಂಕ್ಸ್ಗಳು ಈ ಫಾಲೋವರ್ ಆಫ್ ದ ಟೀಚಿಂಗ್ ಆಫ್ ಬುದ್ಧ, ಅಂದ್ರೆ ಬುದ್ಧನ ತತ್ವಗಳು ಮತ್ತೆ ಬುದ್ಧನ ಟೀಚಿಂಗ್ಸ್ಗೆ ಇನ್ಸ್ಪೈರ್ ಆಗಿ ಈ ಸಂಘಗೆ ಸೇರ್ಕೊಂಡಿರ್ತಾರೆ. ಆ ಸಂಘಕ್ಕೆ ಸೇರ್ಕೊಂಡಿರೋ ಕೆಲಸ ಏನಪ್ಪಾ ಅಂತಂದ್ರೆ, ಅವ್ರು ಹೋಗ್ಬಿಟ್ಟು ಎಲ್ಲಾ ಕಡೆನೂ ಕೂಡ ಬೌದ್ಧ ಧರ್ಮ ಮತ್ತೆ ಬುದ್ಧನ ಟೀಚಿಂಗ್ಸ್ ಬಗ್ಗೆ ಜನರಿಗೆ ಎಕ್ಸ್ಪ್ಲೈನ್ ಮಾಡೋದಾಗಿರುತ್ತೆ. ಅದು ಅವ್ರ ಕೆಲಸ.
ಅವರಿಗೆ ಕೆಲವೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇರುತ್ತೆ. ಈಗ ನಾವೊಂದು ಕೆಲವೊಂದು ಅಕಾಡೆಮಿಲಿ ಇರ್ತು ಅಂತಂದ್ರೆ, ಇಲ್ಲ ನಾವೊಂದು ಸ್ಕೂಲಲ್ಲಿ ಇರಬೇಕು, ಕಾಲೇಜಲ್ಲಿ ಇರಬೇಕು ಅಂತಂದ್ರೆ ಯೂನಿಫಾರ್ಮ್ನ ಹಾಕಬೇಕು, ಮತ್ತೆ ಶೂಸ್ನ ಹಾಕೊಂಡು ಬರಬೇಕು, ಐಡೆಂಟಿ ಕಾರ್ಡ್ನ ಹಾಕೊಂಡು ಬರಬೇಕು ಅಂತ ಯಾವ ರೀತಿ ರೂಲ್ಸ್ ಇರುತ್ತಲ್ಲ, ಅದೇ ರೀತಿ ಈ ಬುದ್ಧಿಸ್ಟ್ ಸಂಘದಲ್ಲಿರುವಂತ ಮಾಂಕ್ಸಿಗೂ ಕೂಡ ಕೆಲವೊಂದು ರೂಲ್ಸ್ ಇರುತ್ತೆ. ಆ ರೂಲ್ಸ್ ಮತ್ತೆ ಆ ನಿಯಮಗಳನ್ನೇ ವಿನಯ ಪೀಠಕದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಷ್ಟೇ ವಿನಯ ಪೀಠಕ ಅಂತಂದ್ರೆ ಬುದ್ಧಿಸ್ಟ್ ಸಂಘದಲ್ಲಿರುವಂತ ಮಾಂಕ್ಸಿಗೆ ಇರುವಂತ ಕೆಲವೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನ ಮೆನ್ಷನ್ ಯಾವ್ದ್ರಲ್ಲಿದೆ ಅಂತಂದ್ರೆ ವಿನಯ ಪೀಠಕದಲ್ಲಿದೆ. ವಿನಯ ಪೀಠಕ ಇದ್ರ ಬಗ್ಗೆನೇ ಹೇಳುತ್ತೆ ಅಷ್ಟೇ. ನೋಡಿ, ಡೆಲ್ಲಿ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಮೊನಾಸ್ಟ್ರೀಸ್ ಆರ್ಡರ್, ಸನ್ಯಾಸಿಗಳ ಆದೇಶ, ನಿಯಮಗಳು ಮತ್ತು ನಿಬಂಧನೆಗಳು. ಇಷ್ಟೇ, ಮತ್ತೆ ಅದೇ ರಿಪೀಟ್ ಆಗುತ್ತೆ, ಅದೇನೆ ರೂಲ್ಸ್ ಆಫ್ ಬುದ್ಧಿಸ್ಟ್ ಸಂಘ ಅಷ್ಟೇ. ಬುದ್ಧಿಸ್ಟ್ ಸಂಘ ಅಂದ್ರೆ ಮಾಂಗ್ಸು, ಮಾಂಗ್ಸು ಅಂದ್ರೆ ಸಂಘ. ಏನು ಈ ಸಂಘ ಮತ್ತೆ ಮಾಂಗ್ಸ್ ಕೆಲಸ ಅಂದ್ರೆ ಬುದ್ಧನ್ ಫಾಲೋವರ್ಸ್ ಆಗಿರ್ತಾರೆ, ಬುದ್ಧನ್ ಟೀಚಿಂಗ್ಸ್ ನ ಎಲ್ಲಾ ಕಡೆ ಇವರು ಪ್ರಸರಿಸೋದು, ಹರಡೋದನ್ನ ವಿನಯ ಪಿಟಕದಲ್ಲಿ ಮೆನ್ಷನ್ ಮಾಡಿದ್ರೆ ಬುದ್ಧಿಸ್ಟ್ ಮಾಂಕಿಗೆ ಸಂಬಂಧಪಟ್ಟಂಗೆ. ಮತ್ತೆ ನೋಡಿ, ಒಂದು ಕ್ವಶನ್ ಬರುತ್ತೆ, ತೆಲಂಗಾಣ ಪೊಲೀಸ್ SI ಕ್ವಶನ್. ವಿನಯ ಪೀಠಕ ಏನ್ ಹೇಳುತ್ತೆ, ಸುತ್ತ ಪೀಠಕ ಏನ್ ಹೇಳುತ್ತೆ, ಅಭಿಧಮ ಪೀಠಕ ಏನ್ ಹೇಳುತ್ತೆ, ಜಾತಕಾಸ್ ಏನ್ ಹೇಳುತ್ತೆ. ಜಾತಕಾಸ್ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಕಡಿಮೆ ಕ್ವಶನ್ಸ್ ಬಂದಿದೆ. ಜಾತಕಾಸ್ ಅಂತಂದ್ರೆ ಬರ್ತ್ ಸ್ಟೋರೀಸ್ ಆಫ್ ಬುದ್ಧ, ಪ್ರೀವಿಯಸ್ ಬರ್ತ್, ಅವನು ಅಂತ ಅಂದೆ 551 ಸರಿ ಬುದ್ಧ ಅವರು ಹುಟ್ಟಿದ್ದಾರೆ, ಫ್ಯೂಚರ್ ಬುದ್ಧ ಮೈತ್ರೇಯ ಆಗಿ ಬಂದ್ಬಿಟ್ಟು ನಮ್ಮನ್ನ ಕಾಪಾಡ್ತಾರೆ, ಈ ತರ ಎಲ್ಲ ಹೇಳೋದು ಜಾತಕಾಸ್. ಅಭಿಧಮ ಪೀಠಕ ಅಂತಂದ್ರೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಆದ್ರೂ ಒನ್ ಲೈನ್ ಇನ್ಫಾರ್ಮೇಶನ್ ಹೇಳ್ತೀನಿ, ಅದು ಏನ್ ಜಾಸ್ತಿ ಕೂಡ ಇಲ್ಲ. ಫಿಲಾಸಾಫಿಕಲ್ ಇಂಟರ್ಪ್ರಿಟೇಷನ್ಸ್ ಅಂತಂದ್ರೆ ಬುದ್ಧ ಒಂದು ಟೀಚಿಂಗ್ಸ್ ನ ಮಾಡಿರ್ತಾರೆ, ಈ ರೀತಿ ಇರಬೇಕು, ಈ ರೀತಿ ಫಾಲೋ ಮಾಡ್ಬೇಕು ಅಂತ. ಅದು ಸರಿ ಆದ್ರೆ ಯಾಕೆ ಸರಿ ಅಂತ ಹೇಳ್ಬಿಟ್ಟು ತಾತ್ವಿಕ ವ್ಯಾಖ್ಯಾನ, ನೋಡಿ ಈ ವರ್ಡ್ ತಾತ್ವಿಕ ವ್ಯಾಖ್ಯಾನ ಮಾಡುವಂಥದ್ದು ಅಭಿಧಮ ಪೀಠಕ. ಸುತ್ತ ಪೀಠಕ ಏನಪ್ಪಾ ಅಂತಂದ್ರೆ ಸೇಯಿಂಗ್ಸ್ ಆಫ್ ಬುದ್ಧ, ಅಂದ್ರೆ ಟೀಚಿಂಗ್ಸ್ ಆಫ್ ಬುದ್ಧ ಏನೇನ್ ಹೇಳ್ತಿದ್ರು ಅಂತ. ವಿನಯ ಪೀಠಕ ಈಗ ಆಲ್ರೆಡಿ ಗೊತ್ತು ನಿಮ್ಗೆ, ಕೋಡ್ ಆಫ್ ಕಂಡಕ್ಟೆಡ್ ಫಾರ್ ಬುದ್ಧಿಸ್ಟ್ ಮಾಂಕ್ಸ್ ಅಂತಂದ್ರೆ ಬುದ್ಧಿಸ್ಟ್ ಮಾಂಕ್ಸು ಬೇಕಾದಂತ ನಿಯಮಗಳು ಮತ್ತು ನಿಬಂಧನೆಗಳು, ಅವ್ರು ಯಾವ ರೀತಿ ಇರಬೇಕು, ಅವ್ರು ಯಾವ ರೀತಿ ಬುದ್ಧ ಟೀಚಿಂಗ್ಸ್ ನ ಅವ್ರ ಎಲ್ಲಾ ಕಡೆನೂ ಹರಡಬೇಕು ಅಂತ ಅನ್ನೋದು ವಿನಯ ಪೀಠಕದಲ್ಲಿ ಕಂಡು ಬರುತ್ತೆ. ಇಷ್ಟೇ, ವಿನಯ ಪೀಠಕ ಅಂತಂದ್ರೆ ಬುದ್ಧಿಸ್ಟ್ ಮಾಂಕಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಿದ್ರೆ ಸಾಕು. ಅನದರ್ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ RRB NTPC 2021 ಕ್ವಶನ್. ವಿನಯ ಪೀಠಕ ಅಂಡ್ ಸುತ್ತ ಪೀಠಕ ಆರ್ ಕಂಪೈಲೇಷನ್ಸ್ ಆಫ್ ಗೌತಮ ಬುದ್ಧ. ನೋಡಿ ಎಷ್ಟು ಈಜಿ ಇದೆ. ಗೌತಮ ಬುದ್ಧ ಕಂಪೈಲ್ ಮಾಡಿರೋದು ಯಾವ್ದನ್ನ, ವಿನಯ ಪೀಠಕ ಮತ್ತೆ ಸುತ್ತ ಪೀಠಕನ. ಈ ಜಾಗಕ್ಕೆ ಸುತ್ತ ಪೀಠಕ ಜಾಗಕ್ಕೆ ತಂದ್ಬಿಟ್ಟು ಅಭಿಧಮ ಪೀಠಕ ಹಾಕ್ಬಿಡ್ತಾನೆ. ಅಭಿಧಮ ಪೀಠಕ ಹಾಕ್ತು ಅಂತಂದ್ರೆ ಅದು ರಾಂಗ್ ಆಗುತ್ತೆ. ನಿಮಗೆ ಗೊತ್ತಿರ್ಬೇಕು, ಸುತ್ತ ಮತ್ತೆ ವಿನಯ ಇದೆರಡನ್ನು ಕೂಡ ಕಂಪೈಲ್ ಮಾಡಿರೋದು ಬುದ್ಧ ಅವರು ಅಂತ ಹೇಳ್ಬಿಟ್ಟು. ಎಷ್ಟು ಗೊತ್ತಿದ್ರೆ ಸಾಕು, ಒನ್ ಲೈನ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ MPSC 2022 ಕ್ವಶನ್. ವಿನಯ ಪೀಠಕ ಡಸ್ ದ ಹಿಸ್ಟರಿ ಆಫ್ ಬುದ್ಧಿಸಮ್ ಬಿಗೇನ್ಸ್ ಟು ಬಿ ರಿಟರ್ನ್ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕನ್ನಡದಲ್ಲಿ ಇಲ್ಲೂ ಕೂಡ ಬರ್ದಿದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು, ಬೌದ್ಧ ಧರ್ಮದ ಇತಿಹಾಸವನ್ನು ವಿನಯ ಪೀಠಕದಿಂದ ಬರೆಯಲು ಪ್ರಾರಂಭಿಸುತ್ತದೆ ಅಂತಂದ್ರೆ, ಬೌದ್ಧ ಧರ್ಮ ಹಂಗಿತ್ತು ಹಿಂಗಿತ್ತು ಅಷ್ಟು 1000 ವರ್ಷಗಳಿಂದಿತ್ತು ಅಂತ ಹೇಳ್ಬಿಟ್ಟು ನಾವು ಕತೆ ರೂಪದಲ್ಲಿ ಹೇಳ್ಬೋದು. ಬಟ್ ಆದ್ರೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿರೋದು, ನಮ್ಗೆ ಪುರಾವೆಗಳು ಸಿಕ್ಕಿರೋದು ಎಲ್ಲಿಂದಪ್ಪ ಅಂತಂದ್ರೆ ಈ ವಿನಯ ಪೀಠಕದಿಂದ. ಅಂದ್ರೆ ಬೌದ್ಧ ಧರ್ಮ ಹಿಂಗಿತ್ತು, ಬೌದ್ಧ ಧರ್ಮದಲ್ಲಿ ಈ ರೀತಿ ಮಾಂಗ್ಸ್ ಗಳಿದ್ರು, ಅವ್ರಿಗೆ ಕೆಲವೊಂದು ರೂಲ್ಸ್ ಗಳಿದ್ದು, ಅವು ಈ ತರ ಅವರು ಫಾಲೋ ಮಾಡ್ಬೇಕಿತ್ತು ಅಂತ ಅನ್ನೋದು ಸ್ಟಾರ್ಟ್ ಆಗಿದ್ದು. ಮತ್ತೆ ರಿಟರ್ನ್ ಅಲ್ಲಿ ಬರ್ದಿದ್ದು ಯಾವಾಗ, ಈ ಬರ್ದಿದ್ದು ಎಲ್ಲಿಂದ ಅಂತಂದ್ರೆ ವಿನಯ ಪೀಠಕದಿಂದ. ಇಷ್ಟೇ ಗೊತ್ತಾಗ್ಬೇಕಾಗಿರೋದು. ವಿನಯ ಪೀಠಕ ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಸಮರೈಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ವಿನಯ ಪೀಠಕ ಅಂತಂದ್ರೆ ಬುದ್ಧಿಸ್ಟ್ ಅಲ್ಲಿ ಒಂದು ಸಂಘ ಅನ್ನೋದೊಂದಿರುತ್ತೆ. ಆ ಸಂಘದಲ್ಲಿ ಮಾಂಗ್ಸ್ ಗಳಿರ್ತಾರೆ. ಆ ಮಾಂಗ್ಸ್ ಗಳ ಕೆಲಸ ಏನಪ್ಪಾ ಅಂತಂದ್ರೆ ಅವರು ಫಾಲೋವರ್ ಆಫ್ ಬುದ್ಧ ಮತ್ತೆ ಟೀಚಿಂಗ್ ಆಫ್ ಬುದ್ಧದಿಂದ ಇನ್ಸ್ಪೈರ್ ಆಗಿ ಆ ಬುದ್ಧನ ವಿಷಯಗಳನ್ನ ಜನರಿಗೆ ಪ್ರಸರಿಸೋದನ್ನ ವಿನಯ ಪೀಠಕ ಹೇಳುತ್ತೆ. ಮತ್ತೆ ಇಷ್ಟೇ ಸಿಂಪಲ್. ಇಷ್ಟು ಸಮ್ಮರಿ ಗೊತ್ತಿದ್ರೆ ನಿಮಗೆ ಸಾಕು. ವಿನಯ ಪೀಠಕ ಇಸ್ ಫಿನಿಶ್. ನೆಕ್ಸ್ಟ್ ಸುತ್ತ ಪೀಠಕ ಅಂತಂದ್ರೆ ಇದು ತ್ರಿಪೀಠಕ. ನೋಡಿ ಇಲ್ಲಿ ಬರ್ತಿದ್ದೀನಿ, ಅಲ್ಲಿ ಹೇಳಿದ್ದೆ, ಆಲ್ರೆಡಿ ಹೇಳಿದೀನಿ. ತ್ರಿಪೀಠಕಾಸ್ ಆರ್ ರಿಟರ್ನ್ಡ್ ಇನ್ ಪಾಲಿ ಲ್ಯಾಂಗ್ವೇಜ್. ತ್ರಿಪೀಠಕಾಸ್ ಅಂದ್ರೆ ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ, ಅದ್ಯಾವುದೋ ಬೇರೆ ಪೀಠಕ ಅಂತ ಹೇಳ್ಬಿಟ್ಟು. ಅಂದ್ರೆ 3 ಪೀಠಕಗಳನ್ನ ತ್ರಿಪೀಠಕ ಅಂತ ಹೇಳ್ಬಿಟ್ಟು ಕರೀತಾರೆ. ಪಾಲಿ ಲ್ಯಾಂಗ್ವೇಜ್ ಅಲ್ಲಿ ಬರೀತಾ ಇದ್ರು. ಯು ಆಲ್ರೆಡಿ ನೋ. ದ ಫಸ್ಟ್ ಕ್ವಶನ್, RRB NTPC 2021. ನೀವು ಅನ್ಕೊಳ್ತಾ ಇರ್ಬೋದು RRB ಬಂದಿದ್ದು PC ಬರುತ್ತಾ, PC ಬಂದಿರೋದು DC ಬರುತ್ತಾ ಅಂತ. DC ಬಂದಿದ್ದು PC ಗೂ ಬರುತ್ತೆ, PC ಬಂದಿದ್ದು DC ಬರುತ್ತೆ. ಯಾಕೆ ಅಂತ ಅಂದ್ರೆ
ಎಟ್ ಪ್ರೆಸೆಂಟ್ ಕೆ ಇ ಎ ಏನ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇದಾರಲ್ಲ, ಕೆ ಇ ಎ, ಸಮಟೈಮ್ಸ್ ಕೆ ಇ ಎ ಎಕ್ಸಾಮ್ ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಯು ಪಿ ಎಸ್ ಸಿ ಪ್ರಿಲಿಮ್ ಸ್ಟ್ಯಾಂಡರ್ಡ್ಸ್. ಅರ್ಥ ಆಗ್ತಿದೆಯಾ ನಿಮಗೆ? ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಎಕ್ಸಾಮ್ ಅದು ಇದು ಅಂತ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಕ್ವಶನ್ ಪೇಪರ್ ಎಕ್ಸಾಮ್ ನೋಡಿ ಬರಲ್ಲ. ಕೆಲವೊಂದ್ಸಲ ಅಪ್ಲಿಕೇಶನ್ ಜಾಸ್ತಿ ಬಂತು ಅಂತಂದ್ರೆ ಟಫ್ ಮಾಡೋ ಚಾನ್ಸಸ್ ಕಡೆ ಇರುತ್ತೆ. ಹಂಗಾಗಿ ಎಲ್ಲಾ ಕ್ವಶನ್ ಪೇಪರ್ನು ಕೂಡ ನೀವು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಆರ್ ಆರ್ ಬಿ ಎನ್ ಟಿ ಪಿ, ಸುತ್ತ ಪೀಠಕ ಇಟ್ ಡೀಲ್ಸ್ ವಿತ್ ದ ಕಾನ್ವರ್ಜೇಷನ್ ಬಿಟ್ವೀನ್ ದ ರೂಲರ್ ಆಫ್ ಮಗಧ ಅಂಡ್ ದ ಬುದ್ಧ. ನೋಡಿ, ಸುತ್ತ ಪೀಠಕದಲ್ಲಿ ಏನಪ್ಪಾ ಅಂತಂದ್ರೆ ಕಾನ್ವರ್ಜೇಷನ್ ಬಿಟ್ವೀನ್ ಮಗಧ ರೂಲರ್ ಅಂಡ್ ಬುದ್ಧ. ಇದು ಕೆಲವೊಂದ್ಸಲ ಪಿ ಸಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ, ಮಗಧ ರೂಲರ್ ಮತ್ತೆ ಬುದ್ಧ ನಡುವೆ ಇತ್ತ ಅಂತ ಹೇಳ್ಬಿಟ್ಟು. ಎಸ್, ನೀವು ರೈಟ್ ಮಾಡ್ಬಿಡ್ತೀರಾ. ಅದೇ ಯು ಪಿ ಎಸ್ ಸಿ ಕೇಳಿದ್ರೆ ಏನಂತ ಕೇಳ್ತಾನಪ್ಪ ಅಂತಂದ್ರೆ, ಈ ಮಗಧ ರೂಲರ್ ಯಾರು ಅಂತ ಕೇಳ್ತಾನೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಇನ್ ಡೆಪ್ತ್ ಅಂತಂದ್ರೆ ಯು ಪಿ ಎಸ್ ಸಿ ಅಂತಂದ್ರೆ ಏನು ದೊಡ್ಡ ಮಹಾ ಅಂತ ಅಲ್ಲ ಅದ್ರ ಅರ್ಥ. ಡೆಪ್ತ್, ದ ಡೆಪ್ತ್ ನಾಲೆಡ್ಜ್ ಬೇಕು ನಿಮ್ಗೆ. ಮಗಧ ರೂಲರ್ ಯಾರಪ್ಪ ಅಂತಂದ್ರೆ ಅಜಾತ ಶತ್ರು. ನಿಮ್ಗೆ ಗೊತ್ತಿರ್ಬೇಕು, ಅಜಾತ ಶತ್ರು ಅಂತ ಕರೀತಾರೆ. ಅಜಾತ ಶತ್ರು. ಬಿಂಬಿಸಾರ ಅಂತ ಕೊಟ್ಬಿಡ್ತಾನೆ ಕನ್ಫ್ಯೂಸ್ ಮಾಡೋದಿಕ್ಕೆ. ಬಿಂಬಿಸಾರ ಇಸ್ ದ ರಾಂಗ್ ಆನ್ಸರ್, ಅಜಾತ ಶತ್ರು ಅಷ್ಟೇ. ನಿಮ್ಗೆ ನೆಕ್ಸ್ಟ್ ಪಿ ವೈ ಕ್ಯೂ ಅಲ್ಲಿ ಅದು ಬರುತ್ತೆ. ಆದ್ರೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ಏನಿದೆ, ಒನ್ ಲೈನರ್ ಇನ್ಫಾರ್ಮೇಶನ್. ಇದೇನು ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ, ಪಿ ವೈ ಕ್ಯೂಲ್ ಇದೆ ಹಂಗಾಗಿ ಬರ್ತಿದ್ದೀನಿ. ಎಸ್ ಎಸ್ ಸಿ ಸಿ ಪಿ ಒ, ಮಜ್ಜಿಮಿ ನಿಕಾಯ ಇಸ್ ದ ಪಾರ್ಟ್ ಆಫ್ ಸುತ್ತ ಪೀಠಕ. ಮುಗೀತ್, ಒನ್ ಲೈನ್. ಆರ್ ಪಿ ಎಫ್ 2024, ದ ಬುಕ್ ಆಫ್ ಸುತ್ತ ಪೀಠಕ ಕಂಟೈನ್ಸ್ ದ ವರ್ಡ್ ಆಫ್ ಬುದ್ಧ ರಿಲಿಜಿಯಸ್ ಪ್ರೀಚರ್ಸ್. ನಾನು ಆಲ್ರೆಡಿ ಹೇಳ್ದೆ, ಸುತ್ತ ಪೀಠಕದಲ್ಲಿ ಏನಿದೆಯಪ್ಪ ಅಂತಂದ್ರೆ ಟೀಚಿಂಗ್ಸ್ ಆಫ್ ಬುದ್ಧ ಏನೇನ್ ಹೇಳ್ತಾರೆ ಅಂದ್ರೆ. ಬಟ್ ಇಲ್ಲಿ ನೀವು ಕನ್ಫ್ಯೂಸ್ ಆಗೋದಿಕ್ ಹೋಗ್ಬಾರ್ದು. ಏನಪ್ಪಾ ಅಂತಂದ್ರೆ ಇಲ್ಲೇನಂತ ಹೇಳ್ದ, ಕಾನ್ವರ್ಜೇಷನ್ ಬಿಟ್ವೀನ್ ಮಗಧ, ಇದು ಪಾರ್ಟ್, ಇದೂನು ಕೂಡ ಮೆನ್ಷನ್ ಇದೆ. ಬಟ್ ಮೇನ್ ಏನಪ್ಪ ಹೇಳುತ್ತೆ ಅದು ಅಂತಂದ್ರೆ ಟೀಚಿಂಗ್ಸ್ ಆಫ್ ಬುದ್ಧ. ಇದು ಸುತ್ತ ಪೀಠಕ ಹೇಳುವಂಥದ್ದು. ಬಟ್ ಇಟ್ ಇನ್ಕ್ಲೂಡ್ ಕಾನ್ವರ್ಸೇಷನ್ ಬಿಟ್ವೀನ್ ಮಗಧ ರೂಲರ್ ಅಜಾತ ಶತ್ರು ಅಂಡ್ ಬುದ್ಧ ಆಲ್ಸೋ. ಆಯ್ತಾ? ಇಷ್ಟೇ ಸಿಂಪಲ್ ಇನ್ಫಾರ್ಮೇಶನ್. ಇದು ಟೀಚಿಂಗ್ಸ್ ಆಫ್ ಬುದ್ಧ ಅಂತ ಗೊತ್ತಿದ್ರೆ ನಿಮಗೆ ಸಾಕು. ಅದು ಬಿಟ್ಟು ಏನು ಜಾಸ್ತಿ ಇನ್ಫಾರ್ಮೇಶನ್ ನಿಮಗೆ ಬೇಕಾಗಿಲ್ಲ. ಇಷ್ಟು ಗೊತ್ತಿದ್ರೆ ಸಾಕು. ಆ ಪಿ ವೈ ಕ್ಯೂ ಡೆಪ್ತನು ಕೂಡ ಇಷ್ಟೇನೆ ಕೇಳಿದ್ರೆ, ಅದು ಬಿಟ್ಟು ಏನ್ ಜಾಸ್ತಿ ಡೆಪ್ತ್ ಆಗೆಲ್ಲ ಕೇಳಿಲ್ಲ. ನೆಕ್ಸ್ಟ್ ಆರ್ ಆರ್ ಬಿ ಎನ್ ಟಿ ಪಿ ಸಿ, ಸುತ್ತ ಪೀಠಕ ಬುದ್ಧಿಸ್ಟ್ ಟೆಕ್ಸ್ಟ್ ಫ್ರಮ್ ಫಸ್ಟ್ ಸೆಂಚುರಿ ಬಿ ಸಿ ರೆಕಾರ್ಡೆಡ್. ನೋಡಿ, ಟೈಮ್ ಲೈನ್ ಇಂಪಾರ್ಟೆಂಟ್ ಅಪ್ಪ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಕೆಲವೊಂದನ್ನು ಹೇಳ್ತೇನೆ. ಟೀಚಿಂಗ್ಸ್ ಆಫ್ ಬುದ್ಧ ಅಂತ ಗೊತ್ತಿದ್ರೆ ಸಾಕು, ಸುತ್ತ ಪೀಠಕ. ಬಟ್ ಇಟ್ ರೆಕಾರ್ಡೆಡ್ ಇನ್ ಫಸ್ಟ್ ಸೆಂಚುರಿ ಬಿ ಸಿ ಎ ಗೊತ್ತಿರಲಿ ನಿಮಗೆ. ಕ್ರೊನಾಲಜಿ ಆರ್ಡರ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ, ಕೇಳಿದ್ದಾರೆ ಕೂಡ, ಹೌದು, ಅಷ್ಟೇ. ನೆಕ್ಸ್ಟ್ ಏನು ಕ್ವಶನ್ ಇದೆ, ಬನ್ನಿ ನೆಕ್ಸ್ಟ್. ಬಾಂಬೆ ಹೈಕೋರ್ಟ್ ಕ್ವಶನ್. ಬಾಂಬೆ ಹೈಕೋರ್ಟ್ ಕ್ವಶನ್ ಇದೆಯಲ್ಲಪ್ಪ, ಇದು ಏನು ಹೇಳಪ್ಪ ಅಂತಂದ್ರೆ, ಸುತ್ತ ಪೀಠಕ ಡಿಸ್ಕ್ರೈಬ್ಸ್ ದ ಕಾನ್ವರ್ಜೇಷನ್ ಬಿಟ್ವೀನ್ ಅಜಾತ ಶತ್ರು. ನೋಡಿ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಮಗಧ ರೂಲರ್ ಯಾರಪ್ಪ ಅಂತಂದ್ರೆ ಅಜಾತ ಶತ್ರು. ಅವ್ರು ಯಾರು? ಮಗಧ ರೂಲರು. ಅವರು ಮತ್ತೆ ಬುದ್ಧ ಅವ್ರ ನಡುವೆ ಕಾನ್ವರ್ಜೇಷನ್ ಆಗುತ್ತೆ. ಇದು ಸುತ್ತ ಪೀಠಕದಲ್ಲಿ ಮೆನ್ಷನ್ ಇದೆ. ಅಂಡ್ ಆಲ್ಸೋ ಮೆನ್ಷನ್ಸ್ ಅಬೌಟ್ ಬುದ್ಧಾಸ್ ಟೀಚಿಂಗ್. ಇಷ್ಟು ಗೊತ್ತಿದ್ರೆ ನಿಮಗೆ ಮುಗೀತು, ಸುತ್ತ ಪೀಠಕ ಮುಗೀತು. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಅಭಿಧಮ ಪೀಠಕ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ನಿಮಗೆ ಗೊತ್ತಿರಬೇಕು. ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿ ಕೇಳುವಂತ ಚಾನ್ಸಸ್ ಇರುತ್ತೆ. ಅಂತಂದ್ರೆ ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಈ ವಿನಯ ಪೀಠಕದಲ್ಲಿ ಏನ್ ಹೇಳ್ತಾರೆ, ಬುದ್ಧಿಸ್ಟ್ ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಮಾಡಿರ್ತಾರೆ. ಸುತ್ತ ಪೀಠಕದಲ್ಲಿ ಏನ್ ಹೇಳ್ತಾರೆ, ಸೊ ಟೀಚಿಂಗ್ಸ್ ಆಫ್ ಬುದ್ಧ ಹೇಳ್ತಾರೆ, ಮತ್ತೆ ಕಾನ್ವರ್ಸೇಷನ್ ಬಿಟ್ವೀನ್ ಮಗಧ ರೂಲರ್ ಅಜಾತ ಶತ್ರು ಮತ್ತೆ ಬುದ್ಧ ಇರುತ್ತೆ. ಟೀಚಿಂಗ್ಸ್ ಆಫ್ ಬುದ್ಧ ಹೇಳಿದ್ನ ರೈಟು ಅಂತ ಒಪ್ಕೊಂಡ್ಬಿಡೋದಿಲ್ಲ. ಇದ್ರಲ್ಲಿ ಏನ್ ಮೆನ್ಷನ್ ಮಾಡ್ತಾರಪ್ಪ ಅಂತಂದ್ರೆ, ಫಿಲೋಸಾಫಿಕಲ್ ಇನ್ಸೈಟ್ಸ್, ಎಥಿಕ್ಸ್, ಮೆಂಟಲ್ ಫಿನೋಮಿನಾ ಅಂತಂದ್ರೆ ರೈಟ್ ಆದ್ರೆ ಯಾಕೆ ರೈಟು, ಜಗತ್ ಯಾಕೆ ಈ ತರ ಆಗ್ತಾ ಇದೆ, ಈ ತರ ಎಲ್ಲಾದ್ರ ಬಗ್ಗೆ ಡೆಪ್ತ್ ಇಂಟರ್ಪ್ರಿಟೇಷನ್ ಮಾಡೋದು. ಅದಕ್ಕೇನಂತಂದ್ರೆ ತಾತ್ವಿಕ ವಿಷಯಗಳು, ಅಂದ್ರೆ ಫಿಲಾಸಾಫಿಕಲ್ ಮ್ಯಾಟರ್ಸ್ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡೋದನ್ನೇ ಅಭಿಧಮ ಪೀಠಕ. ಇಷ್ಟು ಗೊತ್ತಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ಲಿ ಸಫಿಷಿಯಂಟ್. ಬೇಕಾದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ, ಇದ್ರಲ್ಲಿ ಏನ್ ಕೇಳಿದಾನಪ್ಪ ಅಂತಂದ್ರೆ ಆರ್ ಪಿ ಎಫ್ 2025 ಕ್ವಶನ್, ರೀಸೆಂಟ್ ಲಾಸ್ಟ್ ಇಯರ್ ಕ್ವಶನ್. 7 ಮೆನಿ ಬುಕ್ಸ್ ಡಸ್ ಅಭಿಧಮ ಪೀಠಕ ಕನ್ಸಿಸ್ಟ್. ಅಂದ್ರೆ 7 ಬುಕ್ಗಳಿದಾವಂತೆ.
ಆ ಬುಕ್ಗಳು ಧಮ್ಮಸಾಂಗಿನಿ, ವಿಭಾಗ, ದುದುಕಥ, ಪುಲಾನ್ ಪಟ್ಟಿ, ಇದೇನೇನೋ ಇದೆ ಬುಕ್ಸ್, ಇವೆಲ್ಲ ನೆನ್ಪಿಡಕ್ಕಾಗಲ್ಲ. ಬಟ್ ಒಂದ್ಸಲ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮ್ ನೋಟ್ಸ್ ಅಲ್ಲಿ ಬರ್ಕೊಂಡು ನೀವು ಒಂದ್ 2-3 ಸಲ ನೋಡಿದ್ರಿ ಅಂತಂದ್ರೆ ಅಟ್ಲೀಸ್ಟ್ ನಿಮಗೆ ಒಂದು 3-4 ಆದ್ರೂ ನೆನಪಾಗುತ್ತೆ. ಕೆಲವೊಂಟಲ್ಲಿ ನೀವು ಓದಿರೋದೇ ಬಂದ್ಬಿಟ್ರು ಅಂತಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ನಾನು ಏನಕ್ಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕ್ವಶನ್ ಕೇಳಿರೋದು UGC ನೆಟ್ 2025 ಲಾಸ್ಟ್ ಇಯರ್ ಅಲ್ಲಿ ಬಂದಿರೋ ಕ್ವಶನ್. UGC ನೆಟ್ ಕ್ವಶನ್ಸ್ ಇರುತ್ತಲ್ಲ, ಇಟ್ ಈಸ್ PhD ಲೆವೆಲ್ಗೆ ಇರುತ್ತೆ. ಈ ಕ್ವಶನ್ಸ್ ಇದೆಯಲ್ಲ, ನಾನು ನಿಮಗೆ ಹೇಳ್ತೀನಿ UGC ನೆಟ್ ಕ್ವಶನ್ಸ್ ಸ್ಟ್ಯಾಂಡರ್ಡ್ ಇದೆಯಲ್ಲ UPSC ಗಿಂತನೂ ಚೆನ್ನಾಗಿದೆ ಸ್ಟ್ಯಾಂಡರ್ಡ್ಸ್. ಈ ಲೆವೆಲ್ಗೆ ನೀವು ಪ್ರಿಪೇರ್ ಆದರೆ ಇಂಥ ಕ್ವಶನ್ಸ್ನೆಲ್ಲ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ ಅಂತಂದರೆ, ಇಲ್ಲ ನೋಡ್ತಾ ಇದ್ದೀರಾ ಅಂತಂದರೆ, ಹೈ ಚಾನ್ಸ್ ಟು ಕ್ಲಿಯರ್ ಎನಿ ಎಕ್ಸಾಮ್. ಆಯಿತಾ? ನೆಕ್ಸ್ಟ್ ಅಷ್ಟೇ, ನಾನು ಆಗಲೇ ನಿಮಗೆ ಆಲ್ರೆಡಿ ಹೇಳಿದೆ, ಈ ತ್ರಿಪೀಠಕಾಸಿ ಅಂತ ಏನಿವು ಬುಕ್ಕುಗಳಿದಾವೆ, 3 ಬುಕ್ಕು, ಇವು ಸ್ಯಾಕೇರ್ಡ್ ಅಂತಂದರೆ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿದೆ. ಪವಿತ್ರ ಗ್ರಂಥ ಇದೊಂದೇ ಬುದ್ಧಿಸಮ್ ಮೇಲೆ ಅಂತಲ್ಲ, ಪವಿತ್ರ ಗ್ರಂಥಗಳಲ್ಲಿ ಇವುಗಳು ಕೂಡ ಒಂದು. ಇಷ್ಟೇ, ಮುಗೀತು. ತ್ರಿಪೀಠಕಾಸ್ ಇಟ್ ಕಂಪ್ಲೀಟೆಡ್. ಫಸ್ಟ್ ವಿನಯ ಪೀಠಕ. ವಿನಯ ಪೀಠಕ ಅಂತಂದ್ರೆ ಮಾಂಕ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಂಬಂಧಪಟ್ಟಿದ್ದು. ಸೆಕೆಂಡ್ ಸುತ್ತ ಪೀಠಕ. ಸುತ್ತ ಪೀಠಕ ಅಂತಂದ್ರೆ ಟೀಚಿಂಗ್ಸ್ ಆಫ್ ಬುದ್ಧ. ಥರ್ಡ್ ಅಭಿಧಮ ಪೀಠಕ. ಟೀಚಿಂಗ್ಸ್ ಆಫ್ ಬುದ್ಧಾಸ್ ಬಂದಿದ್ದನ್ನ ತಾತ್ವಿಕ ಅಂತಂದ್ರೆ ಸರಿ ಸರಿ ಆದ್ರೆ ಯಾಕೆ ಸರಿ ಅಂತ ಇಂಟರ್ಪ್ರಿಟೇಷನ್ ಮಾಡೋದು. ಇಟ್ ಇನ್ಕ್ಲೂಡ್ಸ್ 7 books. ಇಟ್ ಈಸ್ ದ ಸಫಿಷಿಯಂಟ್ ಇನ್ಫಾರ್ಮೇಶನ್ ಯು ಕ್ಯಾನ್ ಆನ್ಸರ್ ಎನಿ ಕ್ವಶನ್ ಕೇಮ್ ಫ್ರಮ್ ದಿಸ್ ಟಾಪಿಕ್ ತ್ರಿಪೀಠಕಾಸ್. ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಗಿದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅರ್ಥ ಆಗಿದೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಅಂತ ಹೇಳಿ. ನನಗೂ ಕೂಡ ಅದು ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ವಿಡಿಯೋನ ಮಾಡೋದಕ್ಕೆ. ನೆಕ್ಸ್ಟ್ ಬಂತು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಎಟ್ ಪ್ರೆಸೆಂಟ್ ಕರ್ನಾಟಕ HYT means hiding topic. ವೆರಿ ವೆರಿ ಇಂಪಾರ್ಟೆಂಟ್. ಇದು ನೋಡ್ರಿ, ಈ ಕ್ವಶನ್ಸ್ ಇದೆಯಲ್ಲ, ಇವನ್ನ ನೀವು ಮಿಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಕೆಲವೊಂದ್ಸಲ ನೀವೆಷ್ಟೇ ಆರ್ಥರ್ ಬುಕ್ನ ಓದಿರಿ, ನೀವೆಷ್ಟೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ಲಿ, ಹಂಗಿದ್ರೂ ಕೂಡ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಯಾರ ಕೈಲೂ ಅಟೆಂಡ್ ಮಾಡೋದಕ್ಕಾಗಲ್ಲ ಅಂತ. ಬಟ್ ಯಾವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬಂದಿರ್ತವಲ್ಲ ಕ್ವಶನ್ಸು, ಅವನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಮಿಸ್ ಮಾಡಬಾರ್ದು. ಅವುಗಳಲ್ಲಿ ಒಬ್ರು ಮೇಜರ್ ಅಂತ ಬಂದರೆ ಅವರು ಬುದ್ಧ. ಬುದ್ಧ ಇದೆಯಲ್ಲ ರೀ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ರೀ. ಇವ್ರ ಮೇಲೆ ಮೋರ್ ದೆನ್ 75 to 100 ಕ್ವಶನ್ಸ್ ನಾನೇ ಸಾಲ್ವ್ ಮಾಡಿದ್ದೀನಿ. ನನ್ನ ನೋಟ್ಸಲ್ಲಿ ಕೂಡ ಇದೆ. ಬುದ್ಧ ಅವ್ರ ಬಗ್ಗೆ ಸಿಂಪಲ್ ಆಗಿ ಇನ್ಫಾರ್ಮೇಶನ್ ಹೇಳ್ತೀನಿ. ಇವ್ರು ಶಾಖಾ ಡೈನಸ್ಟಿಗೆ ಸೇರಿದವರು. ಇವರು ಲುಂಬಿನಿಯಲ್ಲಿ ಹುಟ್ಟಿದ್ರು. ಅವ್ರ ಮಾಯಾದೇವಿ ಇವರ ಅಮ್ಮ ಆಗಿದ್ರು. ಇದೆಲ್ಲ ಈ ತರ ಎಲ್ಲ ಬರೋ ಕಾಲ ಹೋಯ್ತು. ಇದು 2015 ಕಾಲ ಇಲ್ಲ, ಇದು 2026. ಎಕ್ಸಾಮ್ ಕಂಡಕ್ಟ್ ಮಾಡ್ತಿರೋದು ಯಾರು? ಕರ್ನಾಟಕದಲ್ಲಿ KEA ವೆರಿ ಸ್ಟ್ಯಾಂಡರ್ಡ್ ಆಗಿ ತೆಗಿತಾರೆ ಕ್ವಶನ್ ಪೇಪರ್ನ. ಒಂಥರ ಸ್ಟ್ಯಾಂಡರ್ಡ್ ಆಗಿ ತೆಗಿತಾರೆ ಅಂತಂದ್ರೆ ಅವ್ರು ಏನೋ ಭಾಳ ಟಫ್ ಆಗಿ ತೆಗಿತಾರೆ ಅಂತಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಥೀಮ್ಸ್ ರಿಪೀಟ್ ಆಗುತ್ತೆ. ಆ ಥೀಮ್ಸ್ನ ನೀವು ನೋಡ್ಕೊಳ್ಬೇಕು. ಅದ್ರ ಮೇಲೆ ಥೀಮ್ಸ್ ಮೇಲೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು. ಆಮೇಲೆ ಆರಾಮಾಗಿ ನಿಮ್ಗೆ ಈಸಿ ಅನ್ಸ್ಬಿಡುತ್ತೆ. ಅವ್ರು ಹೆಂಗಾರ ತಗೊಳ್ಳಿ, ನಿಮಗೆ ಗೊತ್ತಿರ್ಬೇಕಷ್ಟೇ ಇನ್ಫಾರ್ಮೇಶನ್. ಬುದ್ಧಾರ್ ಬಗ್ಗೆ ಕ್ವಶನ್ಸ್ ಬಂದ್ರೆ ಮಿಸ್ ಆಗಬಾರ್ದು. ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಈಗ ಆರಾಮಾಗಿ. ಫಸ್ಟ್ ಕ್ವಶನ್, ಏನ್ಷಿಯಂಟ್ ಇಂಡಿಯಾ ಗೌತಮ ಬುದ್ಧ ವಾಸ್ ಜನರಲಿ ನೋನ್ ಬೈ. ಆನ್ಸರ್ ಶಾಕ್ಯಮುನಿ ತಥಾಗತ. ಯಾವ ಕ್ವಶನ್ ಅಪ್ಪ ಇದು? UPSC CSC 2024 ಕ್ವಶನ್. ನೀವು ಈಗ ಹೇಳ್ಬೋದು UPSC CSC 24ರಲ್ಲಿ ಬಂದಿದೆ, ತಗೊಂಡು ಕಾಪಿ ಮಾಡ್ಕೊಂಡು ಬರ್ಕೊಂಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಬೇಡ. ಇದ್ರಲ್ಲಿ ಏನಿದೆ ನಾವು ನೋಡಿದೀವಿ, ನಮಗೂ ಗೊತ್ತು ಆನ್ಸರ್ ಅಂತ. ಆನ್ಸರ್ ಹುಡ್ಕೋದು ನಮ್ಮ ಕೆಲಸ ಆಗಬಾರದು. ನಮ್ಮ ಕೆಲಸ ಏನು? ಥೀಮ್ನ ಹುಡುಕ್ಬೇಕು. ನೋಡಿ, ಶಾಕ್ಯಮುನಿ, ತಥಾಗತ, ಈ 2 ವರ್ಡು ಮತ್ತೆ KA ಕೇಳೋ ಚಾನ್ಸಸ್ ಇರುತ್ತೆ. ಇದು ಏನ್ ಹೇಳುತ್ತೆ ಅಂತ ಬರ್ದಿದ್ದೀನಿ ನೋಡಿ ಇಲ್ಲಿ. ಸೇ ಆಫ್ ದ ಶಾಕ್ಯಾಸ್ ಅಂದ್ರೆ ಹೆಂಗ್ ಗೆಸ್ ಮಾಡ್ಬೇಕು ನೀವು ಎಕ್ಸಾಮ್ ಟೈಮಲ್ಲಿ ಅಂತ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಈ ಹಿಂಟಿಂದ. ಶಾಕ್ಯಮುನಿ ಅಂದ್ರೆ ಶಾಖಾ ಡೈನಸ್ಟಿಕ್ ಸೇರಿದ್ರೆ ಬುದ್ಧ. ಎಸ್, ಇಟ್ ಈಸ್ ದ ರೈಟ್. ಫಸ್ಟ್ ಆಪ್ಷನ್ ಆರಾಮೇಟಿಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ತಥಾಗತ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ. ತಥಾಗತ ಅಂತಂದ್ರೆ ಇಲ್ಲಿ ಬರ್ದೀನಿ ನೋಡಿ ಕನ್ನಡದಲ್ಲಿ, ಹೀಗೆ ಹೋದ ಹೀಗೆ ಬಂದ ಅಂತ ಹೇಳ್ಬಿಟ್ಟು ಅಷ್ಟೇ. ಹೀಗೆ ಹೋದ ಹೀಗೆ ಬಂದ, ಹೀಗೆ ಕೇಳ್ತಾನ್ರಿ. ದೋಸ್ ಗಾನ್ ದೋಸ್ ಕೇಮ್, ಇಷ್ಟೇ. ಇದು ಗೊತ್ತಿರ್ಬೇಕು. ಯಾಕೆ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಯಾವ ಕ್ವಶನ್ನು? ಗುಜರಾತ್ ಪೊಲೀಸ್
2022 ಲಾರ್ಡ್ ಬುದ್ಧ ಅವ್ರಿಗೆ ಸಂಬಂಧಪಟ್ಟಂಗೆ ಈ ವಾಸ್ ಬಾರ್ನ್ ಎಟ್ ಕಪಿಲವಸ್ತು. ಕೆಲವೊಬ್ರು ಕನ್ಫ್ಯೂಸ್ ಆಗ್ಬೋದು, ಕಪಿಲವಸ್ತು ಅವರ ರಾಜಧಾನಿ, ಬಟ್ ಅವ್ರು ಹುಟ್ಟಿರೋದು ಲುಂಬಿನಿಯಲ್ಲಿ. ಕಪಿಲವಸ್ತು ಲುಂಬಿನಿಗೆ ಹತ್ರ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ಅವರು ರೈಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ. ಕೆಲವೊಂದು ಎಕ್ಸಾಮ್ ಕನ್ಸಿಡರ್ ಕೂಡ ಮಾಡದೇ ಇರ್ಬೋದು, ನೀವು ಕೂಡ ಚೆಕ್ ಮಾಡಿ ಅಷ್ಟೇ. ನೆಕ್ಸ್ಟ್ ಕಪಿಲ ಲುಂಬಿನಿ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್. ಬಟ್ ಆದ್ರೆ ಸೆಕೆಂಡ್, he attended the enlightenment at ಬೋಧಗಯ. ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರೈಟ್. ಮೀನ್ಸ್ ನಾನು ಕ್ವಶನ್ ಪೇಪರ್ನ ಡಿಕೋಡ್ ಮಾಡ್ತಿಲ್ಲ, ನಾನು ಕ್ವಶನ್ ಪೇಪರ್ ಇಂದ ನೋಟ್ಸ್ ಮಾಡಿದ್ದೀನಿ. ನಾನು ಕ್ವಶನ್ ಪೇಪರ್ಲಿ ರಾಂಗ್ ಇರೋ ಆಪ್ಷನ್ ಕೂಡ ಇಲ್ಲಿ ರೈಟ್ ಮಾಡಿರ್ತೀನಿ. ಅಂದ್ರೆ ಅದರ್ ಇನ್ಫಾರ್ಮೇಶನ್ಸ್ನ ಹುಡುಕಿ ಇಲ್ಲ ಬುಕ್ಸ್ ಅಲ್ಲಿ ಇಲ್ಲೇ ಎಲ್ಲ ಇನ್ಫಾರ್ಮೇಶನ್ ತೆಗೆದು ನಾನು ಕ್ವಶನ್ ಪೇಪರ್ಲಿ ರಾಂಗ್ ಆಗಿರೋ ಸ್ಟೇಟ್ಮೆಂಟನ್ನು ಕೂಡ ರೈಟ್ ಮಾಡಿರ್ತೀನಿ ಆಯ್ತಾ. ಹಂಗಾಗಿ ಏನು ತಲೆ ಕೆಡಿಸ್ಕೊಬೇಡಿ, ನನ್ನ ನೋಟ್ಸ್ ಏನಿದೆ ಅದನ್ನ ನೀವು ಕಾಪಿ ಮಾಡ್ಕೊಂಡ್ರೆ ಸಾಕು ಆರಾಮಾಗಿ. ಥರ್ಡ್ ಸ್ಟೇಟ್ಮೆಂಟ್, ಸಾರಾನಾಥ ಈ ಗೇವ್ ದ ಫಸ್ಟ್ ಧಮ್ಮ ಚಕ್ರ ಅಂತಂದ್ರೆ ಫಸ್ಟ್ ಅಂದ್ರೆ ಉಪದೇಶ, ಧರ್ಮೋಪದೇಶವನ್ನ ನೀಡಿದ್ರು. ಬಟ್ ಈ ತರ ಕೇಳೋದಿಲ್ಲ, ಗೊತ್ತಿರುತ್ತೆ ಇದು ಎಲ್ಲಾರ್ಗು ಧಮ್ಮ ಚಕ್ರ ಸಾರಾನಾಥ ನೀಡಿದ್ರು ಫಸ್ಟ್ ಟೈಮ್ ಅಂತ. ಬಟ್ ಅಲ್ಲಿ 4 ಮೆಂಬರ್ಸ್ ಬರ್ತಾರೆ, ಅಂದ್ರೆ ಅವ್ರನ್ನ ಕೇಳಿಸ್ಕೊಂಡವ್ರು ಯಾರು ಫಸ್ಟ್ 4 ಜನ ಅಂತ ಹೇಳ್ಬಿಟ್ಟು ಅದನ್ನ ಕೇಳ್ತಾರಪ್ಪ. ಅದನ್ನ ಕೇಳ್ತಾರೆ ಅಂತಂದ್ರೆ ನಾನು ಯಾವ್ದೋ ಬುಕ್ ನೋಡ್ಬಿಟ್ಟು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಕ್ವಶನ್ ಪೇಪರ್ ಅಲ್ಲೇ ಕೇಳಿದ್ದಾರೆ. ಅದನ್ನ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಯಾವ ತರ ಕೇಳಿದಾನೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಫೋರ್ತ್ ಸ್ಟೇಟ್ಮೆಂಟ್, ಈ ಅಟೈನ್ಡ್ ನಿರ್ವಾಣ ಮಹಾಪರಿನಿರ್ವಾಣ ಎಟ್ ಕುಶಿನಗರ್. ಅಂದ್ರೆ ನಿರ್ವಾಣ ಅಂತಾನೆ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ ರೈಟ್ ಮಾಡಿದ್ದಾರೆ. ಬಟ್ ಡಿಫ್ರೆನ್ಸ್ ಇದೆ ನಿರ್ವಾಣಗುನು ಮಹಾಪರಿನಿರ್ವಾಣಗುನು. ಏಕೆ ಅಂತಂದ್ರೆ ನಿರ್ವಾಣ ಅಂತಂದ್ರೆ ಬದುಕಿದ್ದಾಗ ಎನ್ಲೈಟನ್ಮೆಂಟ್ ಆಗೋದು ಅಂತಂದ್ರೆ ಅವ್ರ ಬೋಧ ವೃಕ್ಷದ ಕೆಳಗಡೆ ಆಗುತ್ತಲ್ಲ, ಅದು ಎಲ್ಲಾನು ಬಿಟ್ಟು ಹೋಗ್ಬಿಟ್ಟು ಓ ಪ್ರಪಂಚ ಅಂದ್ರೆ ಇದು, ಜೀವನ ಅಂದ್ರೆ ಇದು ಅಂತೇಳಿ ಎನ್ಲೈಟನ್ಮೆಂಟ್ ಆಗುತ್ತಲ್ಲ, ಅದು ನಿರ್ವಾಣ. ಆದ್ರೆ ಮಹಾಪರಿನಿರ್ವಾಣ ಅಂತಿದೆಯಲ್ಲ, ಇದು ಡಿಫ್ರೆಂಟ್. ಇದು ಡೆತ್ ಆದ್ಮೇಲೆ ಇಡೀ ಲೋಕನೇ ತೆಸ್ಸೋಗೋದು ಮಹಾಪರಿನಿರ್ವಾಣ. ಅವ್ರ ಮಹಾಪರಿನಿರ್ವಾಣ ಆಗಿದೆ ಅಲ್ಲಿ ಕುಶಿನಗರಲ್ಲಿ. ಇದು ರೈಟ್. ನೆಕ್ಸ್ಟ್ ನೆಕ್ಸ್ಟ್ ನೋಡಿ, ಇಲ್ಲಿ ಪಾಸಿಟಿವ್ ವರ್ಡ್ಸ್. ಕ್ವಶನ್ ಪೇಪರ್ ನಮಗೆ ಪಾಸಿಟಿವ್ ವರ್ಡ್ಸ್ನ ಯಾವ ರೀತಿ ಕೊಡುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಬಿ ಕೈಂಡ್ ಅಂದ್ರೆ ಬುದ್ಧಾಸ್ ಫಸ್ಟ್ ಥಾಟ್ ಮೆಸೇಜ್ ಅಟ್ ಸಾರಾನಾಥ್, ಇದು ಆಲ್ರೆಡಿ ಬಂದಿದೆ. ಬುದ್ಧ ಥಾಟ್ ಪೀಪಲ್ ಅಂದ್ರೆ ಯಾವ ರೀತಿ ಇರ್ಬೇಕು ಪೀಪಲ್ಸ್ ಅಂತಂದ್ರೆ ಬುದ್ಧ ಹೇಳ್ತಾರೆ ನೋಡಿ, ಬಿ ಕೈಂಡ್, ರೆಸ್ಪೆಕ್ಟ್ಫುಲ್ ಟು ದ ಲೀವ್ ಆಫ್ ಅದರ್ಸ್. ಅಂದ್ರೆ ಬೇರೆಯವರು ಬದುಕೋದನ್ನ ನೋಡಿ ಅಸೂಯೆ ಪಡಬಾರ್ದು, ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ಇನ್ಕ್ಲೂಡಿಂಗ್ ಅನಿಮಲ್ಸ್ ಮೇಲೂ ಕೂಡ ದಯೆಯಿಂದ ಇರಬೇಕು ಅಂತ. ಈ ತರ ವರ್ಡ್ಸ್ ನ ಮಹಾತ್ಮರು ಮಾತ್ರ ಹೇಳೋದಿಕ್ ಸಾಧ್ಯ. ಈ ತರ ಪಾಸಿಟಿವ್ ವರ್ಡ್ಸ್ ನ ನೀವು ಎಕ್ಸಾಮ್ ಅಲ್ಲಿ ನೋಡಿದಾಗ ರೈಟ್ ಮಾಡ್ಬಿಡ್ಬೇಕು. ಆ ಸ್ಟೇಟ್ಮೆಂಟ್ 100% ರೈಟ್ ಇರುತ್ತೆ ರೀ. ಅದು ಅವ್ರು ಹಂಗಿದ್ರೋ ಇದ್ದಿಲ್ವೋ ಅಂತ ನಿಮ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, 100% ರೈಟ್ ಆಗುತ್ತೆ ಆ ಸ್ಟೇಟ್ಮೆಂಟ್ ಆಯ್ತಾ. ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ಬುದ್ಧ ಬಿಲೀವ್ಡ್ ದಟ್ ರಿಸಲ್ಟ್ ಓವರ್ ಆಕ್ಷನ್ಸ್ ಕಾಲ್ಡ್ ಕರ್ಮ. ಅಂದ್ರೆ ಆಕ್ಷನ್ಸ್ ರಿಸಲ್ಟ್ ಏನ್ ಬರುತ್ತಲ್ಲ ಅದು ಕಾಲ್ಡ್ ಕರ್ಮ ಅಂತ ಕರೀತಾರೆ. ಅಂತಂದ್ರೆ ಕರ್ಮದ ಮೇಲೆ ನಿಂತಿರುತ್ತೆ, ನಾವು ಮಾಡಿರೋ ಪಾಪ ಪುಣ್ಯದ ಫಲದ ಮೇಲೆ ನಮ್ ರಿಸಲ್ಟ್ ಯಾವಾಗ್ಲೂ ನಿಂತಿರುತ್ತೆ ಅಂತ ಹೇಳ್ಬಿಟ್ಟು ಬಿಲೀವ್ ಮಾಡ್ತಾರೆ. ನೋಡಿ ಲಾಜಿಕ್ ಆಗಿ ಮಾತಾಡೋದು ಬುದ್ಧ ಯಾವಾಗ್ಲೂ ಕೂಡ. ಅದಂದ್ರೆ ಬುದ್ಧ ಥಾಟ್ the language of the ordinary people Prakrit, so that everybody could understand his message. ಅಂದ್ರೆ ಪ್ರಾಕೃತ್ ಲ್ಯಾಂಗ್ವೇಜ್ ಆ ಟೈಮಲ್ಲಿ ಫೇಮಸ್ ಆಗಿರುತ್ತೆ ಜನದ್ದು. ಬುದ್ಧ ಅವರು ಪ್ರಾಕೃತ್ ಲ್ಯಾಂಗ್ವೇಜ್ ಅಲ್ಲೇ ತಮ್ಮ ಟೀಚಿಂಗ್ಸ್ ನ ಕೊಡ್ತಾರೆ. ಯಾಕೆ ಅಂತಂದ್ರೆ ಜಾಸ್ತಿ ನಂಬರ್ ಆಫ್ ಪೀಪಲ್ಸ್ ನ ತಲುಪಬಹುದು ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಾನು ಯಾವ ಆಂಗಲ್ ಇಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇದು ಕ್ವಶನ್ ಪೇಪರ್ ಆಂಗಲ್, ಇದು ನಾಟ್ ಅಕಾಡೆಮಿಕ್ ಆಂಗಲ್ ಅಲ್ಲ. ಇದು ಕ್ವಶನ್ ಪೇಪರ್. ನೀವು ಕ್ವಶನ್ ಪೇಪರ್ ನ ನೋಡ್ರಿ, ಒಂದ್ಸಲ ಓದ್ರಿ. ನೀವು ಆರ್ಥರ್ ಬುಕ್ ನ ಓದಿ, ನನಗೆ ಬೇಜಾರಿಲ್ಲ. ಯಾಕೆ ಅಂತಂದ್ರೆ ಆರ್ಥರ್ ಬುಕ್ ಅನ್ನು ಕೂಡ ಎಲ್ಲ ಆರ್ಥರ್ನು ಕೂಡ ಟ್ಯಾಲೆಂಟೆಡ್, ಎಲ್ಲ ಆರ್ಥರ್ನು ಕೂಡ ಸ್ಟೂಡೆಂಟ್ಸು ಪಾಸ್ ಆಗ್ಲಿ ಅಂತಾನೆ ಬರ್ದಿರ್ತಾರೆ, ಯಾರು ಪಾಸ್ ಆಗ್ಬಾರ್ದು ಅಂತ ಬರ್ದಿರಲ್ಲ. ಬಟ್ ಎಷ್ಟೊಂದು ಓದ್ಬೇಕು ಎಷ್ಟೊಂದು ಓದ್ಬಾರ್ದು ಅಂತ ಯಾರು ಹೇಳ್ತಾರಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಮಾತ್ರ ಹೇಳೋದು. ಆ ಇನ್ಫಾರ್ಮೇಶನ್ ನೀವು ಒಂದ್ಸಲ ಅಟ್ಲೀಸ್ಟ್ ಬುದ್ಧಿಸಮ್ ಇಂಪಾರ್ಟೆಂಟ್ ಅಂತ ಗೊತ್ತಿರುತ್ತೆ, ಜೈನಿಸಮ್, ಅಶೋಕನ್ ಇನ್ಸ್ಕ್ರಿಪ್ಷನ್ಸ್, ಈ ತರ ಎಲ್ಲ ಇಂಪಾರ್ಟೆಂಟ್ ಅಂತ ಗೊತ್ತಿದ್ದಾಗ ಕ್ವಶನ್ಸ್ ಯಾವ ತರ ಬಂದಿದೆ ಅಂತ ನೋಡಿ, ಅಷ್ಟನ್ನ ಮಾತ್ರ ಓದಿ. ಏನು ಗೊತ್ತಿರೋ ಸುಮ್ಮನೆ ಜಾಸ್ತಿ ಅಷ್ಟೆಲ್ಲ ಬೇಕಿಲ್ಲ, ಓದೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ನೆಕ್ಸ್ಟ್ ಸಿಂಬಾಲ್ಸ್, HYT ಇದ್ರ ಮೇಲೆ ಎವ್ರಿ ಇಯರ್ UPSC ಕೇಳ್ತಾನೆ, 100% ಕೇಳ್ತಾನೆ. ಸ್ಟೇಟ್ ಎಕ್ಸಾಮ್ಸ್ ಅಲ್ಲಂತೂ ಫಿಕ್ಸು. ಯಾಕೆ ಅಂತಂದ್ರೆ ನಾನು ಬರೀ UPSC ಕ್ವಶನ್ ಪೇಪರ್ ಇಲ್ಲ ಯಾವುದೋ ಒಂದು KPSC ಕ್ವಶನ್ ಪೇಪರ್ನ ನೋಡ್ಬಿಟ್ಟು ಹೇಳ್ತಾ ಇಲ್ಲ. ಐ ರೆಫರ್ಡ್ 10 more than 1 second. I referred
more than 10 plus ಎಕ್ಸಾಮ್ಸ್ ಅರ್ಥ ಆಗ್ತಾ ಇದೆ ನಿಮಗೆ? ಎಕ್ಸಾಮ್ಸ್, ಆ ಎಕ್ಸಾಮ್ಸ್ ಯಾವ್ದ್ಯಾವ್ದಪ್ಪ ಅಂತಂದ್ರೆ ನೀವು ರೆಫರ್ ಮಾಡಿ ಸಾಕು. ವೆಬ್ಸೈಟಿಗೆ ಹೋಗಿ ಯು ಪಿ ಎಸ್ ಸಿ ವೆಬ್ಸೈಟಲ್ಲಿ ಹುಡುಕಿ ಯಾವ್ದ್ಯಾವುದು. ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ, ಕೆ ಇ ಎ, ಸಿ ಡಿ ಎಸ್, ಸಿ ಎ ಪಿ ಎಫ್, ಎನ್ ಡಿ ಎ, ಎಸ್ ಎಸ್ ಸಿ, ಇಷ್ಟು ಎಕ್ಸಾಮ್ಸ್ನ ರೆಫರ್ ಮಾಡಿ ಮಾಡಿರುವಂಥ ನೋಟ್ಸು ಇದು. ಈ ಥರ ನೋಟ್ಸು ನೀವೆಲ್ಲೇ ಹುಡುಕಿದ್ರು ಸಿಗಲ್ಲ. ಮಾರ್ಕೆಟಲ್ಲೂ ಕೂಡ ಈ ಥರ ನೋಟ್ಸ್ನ ಮಾಡೋದಿಲ್ಲ. ನೀವೇ ಮಾಡ್ಕೊಬೇಕು ನಿಮ್ಮ ನೋಟ್ಸ್ನ. ನಾನು ಮಾಡಿದ್ದೀನಿ, ಅದಕ್ಕೆ ಯಾರು ಏನೇನೋ ಓದಬಾರ್ದು ಅನ್ನೋ ಒಂದು ಒಳ್ಳೆ ದೃಷ್ಟಿನ ಇಟ್ಕೊಂಡು ಈ ವಿಡಿಯೋನ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಿ. ನೀವು ಒಳ್ಳೆ ಸಪೋರ್ಟ್ ಮಾಡಿದ್ರಿ ಅಂತಂದರೆ 100% ಮೈ ನೋಟ್ಸ್ನ ನಾನು ನಿಮಗೆ ಎಲ್ಲರಿಗೂ ಕೊಡ್ತೀನಿ. ಸಪೋರ್ಟ್ ಮಾಡಿ ಬಿಡ್ರಿ. ಓದ್ತೀನಿ, ಒಳ್ಳೆ ಅಪ್ರೋಚ್ ಇದೆ, ಏನೋ ಒಂದು ಮಾಡಬೇಕು ಅಂತಿರೋರಿಗೆ ನಾನು 100% ಕೊಡ್ತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಟ್ಸ್ ಬೇಕಿದ್ರೆ. ನೆಕ್ಸ್ಟ್ ನೋಡಿ, ಸಿಂಬಾಲ್ಸ್ HYT ಅಂತ ಹೇಳಿದೆ. ಬರ್ತ್, ಬುಲ್ ಮತ್ತು ಲೋಟಾಸ್. ಲೋಟಾಸಿಗೂ ಹೇಳ್ತಾರೆ, ಬುಲ್ಲಿಗೂ ಹೇಳ್ತಾರೆ. ನಿಮ್ಗೆ ಅದು ಗೊತ್ತಿರಬೇಕು. ಬರೀ ಬುಲ್ ಅಂತ ಓದ್ಕೊಂಡು ಹೋಗ್ಬಿಟ್ರೆ ಅದು ಲೋಟಾಸಿಗೂ ಅಂತಾನೆ ಕೇಳ್ಬೋದು ಕ್ವಶನ್ಸಲ್ಲಿ, ಆಯಿತಾ? ನೆಕ್ಸ್ಟ್ ಎನ್ಲೈಟನ್ಮೆಂಟ್ ಅಂದರೆ ಜ್ಞಾನೋದಯ ಎಲ್ಲಾಯ್ತಪ್ಪ? ಬೋಧಿ ಟ್ರೀಯಲ್ಲಿ ಜ್ಞಾನೋದಯ ಆಯಿತು. ಆ ಜ್ಞಾನೋದಯ ಆಗಕ್ಕೂ ಮುಂಚೆ ಯಾವ ಗುಹೆಯಲ್ಲಿ 6 ವರ್ಷ ವಾಸಿಸ್ತಾ ಇದ್ರಪ್ಪ? ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ಅಷ್ಟು ಫೋಕಸ್ ಮಾಡಿ ಓದಿರಂಗಿಲ್ಲ. ಅದು ಯಾರು ಹೇಳ್ತಾರೆ? PYQ ಹೇಳ್ತಾರೆ. ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಎಲ್ಲಿದ್ರು ಎನ್ಲೈಟನ್ಮೆಂಟ್ ಆಗೋಕ್ಕೂ ಮುಂಚೆ ಲಾಸ್ಟ್ 6 ಇಯರ್ಸ್ ಎಲ್ಲಿ ಅವ್ರು ಮೆಡಿಟೇಷನ್ ಮಾಡ್ತಿದ್ರು, ಯಾವ ಬೆಟ್ಟದಲ್ಲಿದ್ರು, ಯಾವ ಬೆಟ್ಟದಲ್ಲಿ ಯಾವ ಗುಹೆಯಲ್ಲಿದ್ರು ಅನ್ನೋದನ್ನು ಕೂಡ PYQ ಹೇಳಿದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಸೆರಮಾನ್ ಚಕ್ರಕ್ಕೆ ಹೋಲಿಸ್ತಾರೆ. ಫಸ್ಟ್ ಸೆರಮಾನ್ ಅಂದರೆ ಸಾರಾನಾಥಲ್ಲಿ ನೀಡಿದ್ರಲ್ಲ ಅದನ್ನು ತಮ್ಮ ಬೋಧನೆಯನ್ನ ಅದನ್ನ ಚಕ್ರಕ್ಕೆ ಹೋಲಿಸ್ತಾರೆ. ಆಲ್ರೆಡಿ ಹೇಳಿದ್ದೀನಿ, 4 ಪೀಪಲ್ ಕೇಳಿಸ್ಕೊಳ್ತಾರೆ ಅವ್ರ ಮಾತನ್ನ. ಯಾರು ಅವರು ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಇಲ್ಲ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ, ಇಲ್ಲ ಕ್ವಶನ್ ಪೇಪರ್ ಸರ್ಚ್ ಮಾಡಿ, ಆರಾಮಾಗಿ ಸಿಗುತ್ತೆ. ನೆಕ್ಸ್ಟ್ ಡಿಮೈನ್ಸ್, ನಿಧನ, ಸ್ತೂಪ, ಇದು ಆರಾಮಾಗಿ ಗೊತ್ತಾಗುತ್ತೆ. ಬುದ್ಧಿಸಮ್ ಸ್ತೂಪ ಅಂತಂದ್ರೆ ನಮ್ಮ ಕಡೆ ಕಾಡಿನ ರೇಖೆ ಸ್ಮಶಾನ ಅಂತಂದ್ರೆ ಸ್ಮಶಾನ ಅಂತ ಬಳಸ್ಬಾರ್ದು. ಸಮಾಧಿ, ಎಸ್, ಸಮಾಧಿ ಅಂತ ನೋಡ್ಕೊಂಡ್ರೆ ಮುಗೀತು. ಸಮಾಧಿನ ಸ್ತೂಪ ಅಂತ ಕರೀತಾರೆ ಬುದ್ಧಿಸಮಲ್ಲಿ, ಆಯ್ತಾ? ಇಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕು. ಇದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಸಿಂಬಲ್ಸ್ ಬರ್ತವೆ, ಅವು ನೆಕ್ಸ್ಟ್ ಬರ್ತಿದ್ದೀನಿ, ಅವನ್ನು ಕೂಡ ತೋರಿಸ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, 2015 ಯು ಪಿ ಎಸ್ ಸಿ ಆಸ್ಕ್ ಎವ್ರಿ ಇಯರ್ ಯು ಪಿ ಎಸ್ ಸಿ ಕೇಳ್ತಾನೆ ಅಂತಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಕೇಳ್ದಾನೆ ಇರ್ತಾನೆ. ಕೇಳ್ತಾನೆ ರೀ. ಯು ಪಿ ಎಸ್ ಸಿ ಫೇವ್ರೇಟು ಅಂತಂದ್ರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳಿಗೂ ಫೇವ್ರೇಟು, KEAಗೂ ಫೇವ್ರೇಟು, KPSCಗೂ ಕೂಡ ಫೇವ್ರೇಟು. ಕೌಸಾಲ ಆ್ಯಂಡ್ ಮಗಧ ಕಿಂಗ್ಡಮ್ಸ್ ವೇರ್ ಅಸೋಸಿಯೇಟೆಡ್ ವಿತ್ ದ ಲೈಫ್ ಆಫ್ ಬುದ್ಧನ ಜೀವನ ಜೊತೆಗೆ ಅಸೋಸಿಯೇಟ್ ಆಗಿದ್ದಂಥ ಕಿಂಗ್ಡಮ್ಸ್ಗಳು ಯಾವುವು ಅಂತ ಕೇಳಿದ್ದಾರೆ. ನೋಡಿ, ಇವೆರಡು ರೈಟ್, ಇವೆರಡೂ ಕೂಡ ರೈಟ್ ಆಗುತ್ತೆ, ಆಯ್ತಾ? ಇವೆರಡು ರೈಟ್ ಆಯ್ತು ಅಂತಂದ್ರೆ ಕೆಲವೊಂದ್ಸಲ ಹೇಳ್ಬೋದು ಗಾಂಧಾರ ಅಂತಿದೆ ನೋಡಿ. ಗಾಂಧಾರ ಅಂತ ನೀವು ನೋಡ್ಬಿಟ್ರೆ ರೈಟ್ ಮಾಡ್ಬಿಡ್ತೀರೋ ಸ್ಟೇಟ್ಮೆಂಟ್ ಅಸೋಸಿಯೇಟ್ ಆಗಿರ್ಬೋದು. ಯಾಕೆ ಅಂತಂದ್ರೆ ಅಂತ. ಬಟ್ ಆದ್ರೆ ನಿಮ್ಗೊಂದು ಇನ್ಫಾರ್ಮೇಶನ್ ಹೇಳ್ತೀನಿ. ಗಾಂಧಾರದವರು ಬುದ್ಧನ ಟೀಚಿಂಗ್ಸ್ ಇಂದ ಇನ್ಸ್ಪೈರ್ ಆಗಿದ್ದರೆ ಹೊರತು ಬುದ್ಧನ ಜೀವನದ ಜೊತೆಗೆ ಯಾವುದೇ ರೀತಿ ಅಸೋಸಿಯೇಟ್ ಆಗಿರಲಿಲ್ಲ. ಇನ್ ಅದರ್ ಇನ್ಫಾರ್ಮೇಶನ್ ಇದೆಲ್ಲ ಬೇಡ, ಜಾಸ್ತಿ ಬರ್ದಿದ್ದೀನಿ ನಾನು ಸ್ವಲ್ಪ ಡೆಪ್ತಾಗಿ UPSC ಪ್ರಿಪ್ರೇಷನ್ ಮಾಡ್ತಾ ಇರೋದ್ರಿಂದ. ನೋಡಿ, ಶುಬುದ್ಧ ನೋಡ್ರಪ್ಪ, ಇವ್ರು ಯಾವ ಶುಬುದ್ಧ ಗೊತ್ತಿಲ್ಲ. ಕ್ವಶನ್ ಪೇಪರ್ ಹೇಳ್ತಾ ಇದೆ ಶುಬುದ್ಧನ್ ನೋಡ್ಕೊ ಒಂದ್ಸಲ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಷ್ಟೇ. ಶುಬುದ್ಧ ವಾಸ್ ದ ಲಾಸ್ಟ್ ಇನಿಷಿಯೇಟೆಡ್ ಆಫ್ ಈಸ್ ರಿಲಿಜಿಯನ್ ಬೈ ಗೌತಮ ಬುದ್ಧ. ನೋಡಿ, ನಾನು ಆಗ್ಲೇ ಹೇಳ್ತಿದ್ದೀನಿ, ಸಾರಾನಾಥದಲ್ಲಿ ಫಸ್ಟು ಅವ್ರು ಬೋಧನೆ ಮಾಡ್ತಾರೆ ಗೊತ್ತಾ. ಸಾರಾನಾಥದಲ್ಲಿ ಫಸ್ಟ್ ಇದನ್ನ ಹೇಳ್ತಾರಲ್ಲ, ಅಂದ್ರೆ ಎನ್ಲೈಟನ್ಮೆಂಟ್ ಆದ್ಮೇಲೆ ಅವರು ಫಸ್ಟ್ 4 ಜನ ಯಾರು ಅಂತಾನು ಕೇಳ್ತಾರೆ. ಫಸ್ಟ್ ಕೇಳಿದ್ರು ಅಂತಂದ್ರೆ ನೀವು ಪ್ರೆಡಿಕ್ಟ್ ಮಾಡಬೇಕು. ಲಾಸ್ಟ್ನು ಸಹ ಕೇಳ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಯಾವ್ದ್ರಲ್ಲಿ ಕೇಳಿದ್ದಾರೆ? UPSCನೇ ಕೇಳಿದ್ದಾರೆ ಸ್ವಾಮಿ. 2013ರಲ್ಲಿ ಬರ್ತಾನೆ ಇದೆ. UPSCಲಂತೂ ವರ್ಷ ಫಿಕ್ಸ್ ರೀ. 2-3 ಕ್ವಶನ್ ಇದ್ರ ಮೇಲೆ, ಬುದ್ಧಿಸಮ್ ಮೇಲೆ. ಓದ್ದವನಿಗೆ ಲ್ಯಾಟ್ರಿ 6 ಮಾರ್ಕ್ಸ್. ನೆಕ್ಸ್ಟ್ UPPSC ಕೇಳಿದಾನೆ. 1 ಲೈನ್ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಎನ್ಲೈಟನ್ಮೆಂಟ್ ಆಗೋಕ್ಕೂ ಮುಂಚೆ ಪ್ರೀವಿಯಸ್ಲಿ ನೋಡಿಲಿ ಎಂತ ಹೊಡಿದು, ಪ್ರೀಶಿಯಸ್ಲಿ ಮೆಡಿಟೇಟೆಡ್. ನೋಡಿ, ಎನ್ಲೈಟನ್ಮೆಂಟ್ ಆಗೋಕ್ಕೂ ಮುಂಚೆ
ದುಂಗೇಶ್ವರ ಗುಹೆ. Place for 6 years before he went to become for the final realization ಅಂದ್ರೆ ಎನ್ಲೈಟನ್ಮೆಂಟ್ ಆಗಕ್ಕೂ ಮುಂಚೆ 6 ವರ್ಷ ಒಂದು ಗುಹೆಯಲ್ಲಿ ಅವರು ಮೆಡಿಟೇಷನ್ಸ್ ನ ಮಾಡಿರ್ತಾರೆ. ಆ ಮೆಡಿಟೇಟ್ ಮಾಡ್ತಿದ್ದ ಗುಹೆ ಅದು ದುಂಗೇಶ್ವರ ಗುಹೆ, ದುಂಗೇಶ್ವರಿ ಕೇವ್. ಇದು ಗೊತ್ತಿರಬೇಕು ನಿಮ್ಗೆ. ಈ ಇನ್ಫಾರ್ಮೇಶನ್ ಯಾರು ಹೇಳ್ತಾ ಇದ್ದಾರೆ? ಕ್ವಶನ್ ಪೇಪರ್ ಹೇಳ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಅಂತ ಬರ್ದೀನಿ ನೋಡಿ. ಬರುತ್ತೆ ಈ ತರ ಕ್ವಶನ್ಸು. ಇದೇ ಸ್ಟೇಟ್ಮೆಂಟ್ ವೈಸ್ ಆಗ್ತಾನೆ ರೀ, ಏನೂ ಡಿಫಿಕಲ್ಟ್ ಆಗಿರೋ ನೋಡಿ. ಹೇಳ್ತೀನಿ ಏನಕ್ಕೆ ಸ್ಟೇಟ್ಮೆಂಟ್ ವೈಸ್ ಆಗ್ತಾನೆ ಅಂತಂದ್ರೆ, ಈ ಕ್ವಶನ್ಸ್ ನ ಕೇಳಿರೋದೇ ಐರಲ್ 2023 ಅಲ್ಲಿ ಕೇಳಿದ್ದಾನೆ. ಸೇಮ್ ಕ್ವಶನ್ RRB 2022. RRB ಹಂಗ್ ನೋಡಕ್ ಹೋದ್ರೆ ಚಿಕ್ಕ ಎಕ್ಸಾಮ್ ಎಷ್ಟು ಡೆಪ್ತ್ ಆಗಿ ಕೇಳಿದ್ದಾನೆ ನೋಡಿ. ಗೌತಮ ಸಿದ್ಧಾರ್ಥ is believed to have preciously meditated at ಪಾಗಬೋಧಿ. ಇದು ಎಲ್ಲಿದೆ ಬೆಟ್ಟ ನೋಡಿ. ಎಲ್ಲಿದೆ ಅಂತಾನೆ ಕೇಳ್ಬಿಡ್ಬೋದು, ಗೊತ್ತಿಲ್ಲ ನನ್ಗೂ ಕೂಡ. ಕೇಳಿದ್ರೆ ಒಂದ್ಸಲ ನೋಡ್ಕೊಳ್ಳಿ. ಹೀಲ್ ಅಂದ್ರೆ ಇದೊಂದು ಪಾಗಬೋಧಿ ಅನ್ನೋದು ಒಂದು ಬೆಟ್ಟ, ದುಂಗೇಶ್ವರಿ ಗುಹೆ ಅನ್ನೋದು ಬೆಟ್ಟದೊಳಗಿರುವಂತ ಒಂದು ಗುಹೆ. ಆ ಜಾಗದಲ್ಲಿ 6 ವರ್ಷ ಇವರು ಮೆಡಿಟೇಷನ್ಸ್ ನ ಮಾಡ್ತಾ ಇದ್ರು. ಎಂತ ಇನ್ಫಾರ್ಮೇಶನ್ ರೀ. ನೀವೇ ನಿಜ ಹೇಳಿ, ಇಷ್ಟು ಫೋಕಸ್ ಆಗಿ ನೀವು ಓದ್ತೀರಾ? ಆರ್ಥರ್ ಬುಕ್ಕಲ್ಲಿ ಇದನ್ನ ಪಾಗಬೋಧಿ ದುಂಗೇಶ್ವರ ಕೇವ್ ಸುಮ್ಮನೆ ಏನೋ ಓದ್ತಾ ಇರ್ತೀರಾ, ಅದು ತಲೆಗೂ ಹೋಗಿರಲ್ಲ. ಇದು ಬಂದಿದೆಯೋ ಎಕ್ಸಾಮ್ ಅಲ್ಲಿ ಬಂದಿರೋ ಅಂತಾನು ಗೊತ್ತಿರಲ್ಲ ಕೆಲವೊಂದ್ಸಲ. ಅದು ತಪ್ಪಾಗಿ ಹೋಗ್ಬಿಡುತ್ತೆ ರೀ ನಿಜವಾಗ್ಲೂ. ನೀವು ಇದು ಗೊತ್ತಿತ್ತು ಇದು ಬಂದಿದೆ ಅಂತಂದ್ರೆ 2-3 ಸಲ ನೋಡ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ನೆನಪಾಗ್ಬಿಡುತ್ತೆ. ಇದು ಬಂದಿದೆ ನೋಡಿ 6 ವರ್ಷ ಎಲ್ಲಿದ್ರು ಹಿಂದೆ ಎನ್ಲೈಟನ್ಮೆಂಟ್ ಆಗೋಕ್ಕೂ ಮುಂಚೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ನೋಡಿ, ನಾನು ಆಲ್ರೆಡಿ ಜಾತಕಾಸ್ ಹೇಳ್ದೆ, ಇಲ್ಲೂ ಬಂದಿದೆ. ಜಾತಕಾಸ್ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಎಲ್ಲರಿಗೂ ಗೊತ್ತಿರ್ತದೆ. ಅಕಾರ್ಡಿಂಗ್ ಟು ದ ಬುದ್ಧಿಸ್ಟ್ ಜಾತಕಾಸ್, ದ ಬುದ್ಧ ವಾಸ್ ಬಾರ್ನ್ ಎಟ್ 555 ಟೈಮ್ಸ್. ಇಂಪಾರ್ಟೆಂಟ್ ಅಪ್ಪ ಇದು. 551 ಟೈಮ್ಸ್ ಅದು ಫ್ಯಾಕ್ಟು ಕೆಲವೊಂದ್ಸಲ ರಾಂಗ್ ಕೊಟ್ಬಿಟ್ಟಿರ್ತಾನೆ. 451 ಟೈಮ್ಸ್, 451, 651 ಅಂತ ಕೇಳ್ಬಿಟ್ಟು ನಿಮ್ಮನ್ನ ಯಾಮಾರ್ಸೋ ಚಾನ್ಸಸ್ ಇರುತ್ತೆ. ಹುಷಾರಾಗಿರಿ. 551 ಟೈಮ್ಸ್ 2-3 ಸಲ ರಿವೈಸ್ ಮಾಡ್ರೆ ಪಕ್ಕ ಗೊತ್ತಾಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ದ ಅರ್ಲಿಯೆಸ್ಟ್ ಬುದ್ಧಿಸ್ಟ್ ಲಿಟ್ರೇಚರ್ ರಿಟರ್ನ್ ಇನ್ ಪಾಲಿ ಲ್ಯಾಂಗ್ವೇಜ್. ಆಲ್ರೆಡಿ ಹೇಳಿದ್ದೇನೆ, ಅರ್ಲಿಯೆಸ್ಟ್ ಬುದ್ಧಿಸ್ಟ್ ಲಿಟ್ರೇಚರ್ ಸ್ಟಾರ್ಟ್ ಆಗಿದ್ದೇನೆ ವಿನಯ ಪಿಟಕದಿಂದ. ವಿನಯ ಪಿಟಕ ಮತ್ತೆ ಸುತ್ತ ಈ ತ್ರಿಪೀಠಗಳು ಬರೆದಿರೋದೆಲ್ಲನೂ ಕೂಡ ಪಾಲಿ ಲ್ಯಾಂಗ್ವೇಜ್ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಎಲ್ಲಿದೆ ಪಾಲಿ ಲ್ಯಾಂಗ್ವೇಜ್ ಅಂತ ಬಂದಿದೆ ನೋಡಿ, ತೆಲಂಗಾಣ ಪಬ್ಲಿಕ್ ಸರ್ವಿಸ್ ಅಲ್ಲಿ ಬಂದಿದೆ. ನೀವೆಲ್ಲೋ ಒಂದು ಓದಿದ್ರೆ ಎಲ್ಲೋ ಒಂದು ಜಾಗಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಥರ್ಡ್ ಸ್ಟೇಟ್ಮೆಂಟ್, ವಿನಯ ಪೀಠಕ ಡೀಲ್ಸ್ ವಿತ್ ದ ರೂಲ್ ಆಫ್ ಬುದ್ಧಿಸ್ಟ್ ಸಂಘ. ಇದು ಆಲ್ರೆಡಿ ಗೊತ್ತು ನಿಮಗೂ ಕೂಡ ಹೇಳಿದೀನಿ. ವಿನಯ ಪೀಠಕ ಡೀಲ್ಸ್ ವಿತ್ ರೂಲ್ ಆಫ್ ಬುದ್ಧಿಸ್ಟ್ ಸಂಘ ಅಂತ ಹೇಳ್ಬಿಟ್ಟು ಬಂದಿದೆ, ಏನ್ ತಲೆ ಕೆಡ್ಸ್ಕೊಂಬಿಡಿ. ನೆಕ್ಸ್ಟ್ ಜಾತಕಾಸ್ ಆರ್ ಏನಿದೆ, ಜಾತಕಾಸ್ ಆರ್ ಪ್ರೀವಿಯಸ್ ಲೀವ್ಸ್ ಆಫ್ ಗೌತಮ ಬುದ್ಧ ಸ್ಟೋರಿ. ಗೊತ್ತು, ಪ್ರೀವಿಯಸ್ ಅಂತ ಕೊಟ್ಬಿಟ್ರೆ ನೀವು ಆರಾಮಾಗಿ ಟಿಕ್ ಹಾಕ್ತೀರಾ. ಒಂದ್ಸಲ PYQ ನೋಡಿದ್ರಿ ಅಂತಂದ್ರೆ ಅಷ್ಟೇ, ಮುಗೀತು. ನೆಕ್ಸ್ಟ್ ಬಂತು ನೋಡಿ, ಸುತ್ತ ಪೀಠಕ. ಬಿಡಿ, UPSC CA PF ಅಲ್ಲಿ ಕೇಳಿದಾನೆ. ಏನಂತ ಕೇಳಿದಾನೆ ಸ್ವಾಮಿ? ಲಲಿತ ಸ್ಥಾವರ ಲಲಿತ ವಿಸ್ತಾರ, ಫುಲ್ ಫ್ಲೆಡ್ಜ್ ಬಯೋಗ್ರಫಿ ಆಫ್ ಬುದ್ಧ. ನೋಡ್ರಿ, ಈ ತರ ಇನ್ಫಾರ್ಮೇಶನ್ ಯಾವ ಕ್ವಶನ್ ಎಲ್ಲಿ ನಿಮಗೆ ಹೇಳುತ್ತೆ ಹೇಳಿ? ಫುಲ್ ಫ್ಲೆಡ್ಜ್ ಬಯೋಗ್ರಫಿ ಬೇರೆ, ಫುಲ್ ಫ್ಲೆಡ್ಜ್ ಬಯೋಗ್ರಫಿ ಬೇರೆ. ನೋಡಿ, ಈ ವರ್ಡ್ಸ್ಗಳು ನಿಮಗೆ ಗೊತ್ತಿರಬೇಕು. ಫುಲ್ ಫ್ಲೆಡ್ಜ್ ಬಯೋಗ್ರಫಿ ಅಂತಂದ್ರೆ, ಬಯೋಗ್ರಫಿ ಅಂತ ಇನ್ನೊಂದು ಬರುತ್ತೆ, ಬುದ್ಧ ಚರಿತ ಬಯೋಗ್ರಫಿ ಆಫ್ ಬುದ್ಧ ಅಂತ ಕರೀತಾರೆ. ಲಲಿತ ವಿಸ್ತಾರನ ಫುಲ್ ಫ್ಲೆಡ್ಜ್ ಬಯೋಗ್ರಫಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇಷ್ಟೇ, ಇದು ಗೊತ್ತಿದ್ರೆ ಆನ್ಲೈನ್ ಇನ್ಫಾರ್ಮೇಶನ್ CA PF ಅಲ್ಲಿ ಕೇಳಿದರೆ ಬಿ ಅಲರ್ಟ್ ಗೈಸ್, ಅಷ್ಟೇ. ನೆಕ್ಸ್ಟ್ ನೋಡಿ, ಆಲ್ರೆಡಿ ಒಂದ್ಸರಿ ಹೇಳಿದೆ ಸಿಂಬೋಲೈಸ್, ಮತ್ತೆ ಇಲ್ಲಿ ಕೇಳಿದ್ದಾರೆ. ಏನ್ ಜಾಸ್ತಿ ಏನಿಲ್ಲ, ಒಂದ್ಸಲ ಹೇಳ್ಬಿಡ್ತೀನಿ. ಜನುಮಕ್ಕೆ ಇನ್ನೊಂದೇನು ಬರ್ತ್ ಅಂತ ಕರೀತಾರೆ. ಲೋಟಾಸು ಮತ್ತೆ ಬುಲ್ಲಲ್ಲಿ ಕರೀತಾರೆ. ಮಹಾಬಿ ನಿಷ್ಕ್ರಮಣ ಅಂತಂದ್ರೆ ಮನೆಯಿಂದ ಹೊರಟಿದ್ನ ಹಾರ್ಸ್ ಅಂತ ಕರೀತಾರೆ. ಅಂದ್ರೆ ಮನೆಯೆಲ್ಲ ಬಿಟ್ಬಿಟ್ಟು ನನ್ಗೇನು ಬೇಡ ಅಂತಂದ್ಬಿಟ್ಟು ಹೊಡ್ತಾರೆ 29ನೇ ವರ್ಷದಲ್ಲಿ. ಅದನ್ನ ನಿರ್ವಾಣ ಅಂತಂದ್ರೆ ಆಲ್ರೆಡಿ ಹೇಳಿದೀನಿ. ನಿರ್ವಾಣ ಮತ್ತೆ ಮಹಾಪರಿನಿರ್ವಾಣ ಅಂತ. ನಿರ್ವಾಣ ಅಂತಂದ್ರೆ ಎನ್ಲೈಟನ್ಮೆಂಟ್ ಬದುಕಿದ್ದಾಗ ಸಿಗುವಂಥದ್ದು, ಬೋಧಿ ಟ್ರಿಯಲ್ ಸಿಗುತ್ತೆ. ಮಹಾಪರಿನಿರ್ವಾಣ ಅವ್ರ ಡೆತ್ ಅಂತ ಕರೀತಾರೆ ಅದನ್ನ. ಸಿಂಬಾಲ್ಸ್ ಆಫ್ ಸ್ತೂಪ ಅಂತ, ಅದನ್ನ ಸ್ತೂಪದಿಂದ ಇದು ಎಲ್ಲರಿಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ಧಮ್ಮಚಕ್ರ ಪ್ರವರ್ತನ, ಈ ಸಿಂಬಾಲ್ಸ್ ಆಫ್ ಚಕ್ರ. ವೀಲ್ ಅಂತಂದ್ರೆ ಅವ್ರು ಫಸ್ಟ್ನೇದು ಇದನ್ನ ಕೊಡ್ತಾರಲ್ಲ ಸಾರಾನಾಥಲ್ಲಿ, ಮೊದಲನೇ ಟೀಚಿಂಗ್ ಮಾಡ್ತಾರಲ್ಲ, ಅದನ್ನ ಧಮ್ಮಚಕ್ರ ಪ್ರವರ್ತನ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ SSC CHL ಬೇಡ, ಇದೆ ಯಾವುದು ಕ್ವಶನ್. ನೆಕ್ಸ್ಟ್ ನೋಡಿ, 4 ನೊಬೆಲ್ ಟ್ರೂತ್ ಬಂದಿದೆಯಪ್ಪ ಕ್ವಶನ್ಸು.
ಬಂದಿದೆ, ನೀವು ಬಿ ಅಲರ್ಟ್ ಆಗಿ ಇರಬೇಕು. 4 ನೋಬೆಲ್ ಟ್ರೂತ್ಸ್ ಏನೇನು ಹೇಳ್ತಾರೆ? ಲೋಕವು ದುಃಖದ ತವರು, ಆಸೆಯೇ ದುಃಖಕ್ಕೆ ಕಾರಣ. ಇದನ್ನು 8 ಪಟ್ಟು ಅಂದ್ರೆ ಅಷ್ಟಾಂಗ ಮಾರ್ಗ, 8 ಫೋಲ್ಡ್ ಪಾತ್ ಅಂತ ಕರೀತಾರೆ. 8 ಅಷ್ಟಾಂಗ ಮಾರ್ಗಗಳ ಮೂಲಕ ಅನುಸರಿಸಬಹುದು ಅಂತ ಹೇಳ್ಬಿಟ್ಟು ಕರೀತಾರೆ. ಇಷ್ಟು ಗೊತ್ತಿದ್ರೆ ಸಾಕು. ಅಷ್ಟಾಂಗ ಮಾರ್ಗ ಅಂದ್ರೇನು, ಆಸೆ ದುಃಖಕ್ಕೆ ಕಾರಣ, ಇದು ಗೊತ್ತಾಗುತ್ತೆ ರೀ. ಇದೆಲ್ಲ ಕಾಮನ್ ಫ್ಯೂಚರ್, ಇದೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ರೆ ಡೈಲಿ ಹೇಳ್ತಿರ್ತಾರೆ ಆಸೆ ಬಿಡಿ ಅದನ್ನ ಬಿಡಿ ಅಂತೆಲ್ಲ ಹೇಳ್ಬಿಟ್ಟು. ಅಷ್ಟು ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ನಿಟ್ಟಿಪಾಕರಂ 1 ಲೈನ್ ಇನ್ಫಾರ್ಮೇಶನ್ ಇನ್ನು ಆಲ್ರೆಡಿ ಬರ್ದಿದ್ದೀನಿ ನಾನು. 1 ಲೈನ್. ನಿಟ್ಟಿಪಾಕರಂ ಡೀಲ್ಸ್ ವಿತ್ ದ ಟೀಚಿಂಗ್ಸ್ ಆಫ್ ಮಹಾತ್ಮ ಬುದ್ಧ. ನೋಡಿ, ನಿಟ್ಟಿಪಾಕರಂ ಟೀಚಿಂಗ್ಸ್ ಆಫ್ ಬುದ್ಧ, ಇದನ್ನು ಕೂಡ ಬರುತ್ತೆ. ಯಾವ್ದ್ರ ಜೊತೆಗೆ? ಸುತ್ತ ಪಿಟಕದ ಜೊತೆಗೆ ಅಷ್ಟೇ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಲುಂಬಿನಿ ನೇಪಾಳದಲ್ಲಿ ಹುಟ್ಟಿದ್ರು ಅಂತ ಇಲ್ಲೊಂದು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಇದೇನು ಬರಂಗಿಲ್ಲ, ಯಾಕೆ ಅಂತಂದ್ರೆ ಹೋಯ್ತು ಆ ಕಾಲ ಎಲ್ಲ. ಡೈರೆಕ್ಟ್ ಕ್ವಶನ್ ಕೇಳೋಕ್ಕಲ್ಲ, ಬೇಟ್ ಹಾಕಿ ಅಷ್ಟೇ, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡ. ನೋಡಿ, ಪೀಠೋಪದೇಶ ಎಕ್ಸ್ಪ್ಲೈನ್ಸ್ 4 ನೋಬೆಲ್ ಟ್ರೂತ್ಸ್ ಬೇರೆ ಇದೆ, 8 ಫೋಲ್ಡ್ ಪಾತ್ ಬೇರೆ ಇದೆ. ಅದು ನಿಮ್ಗೆ ಗೊತ್ತಿರಬೇಕು. 4 ನೋಬೆಲ್ ಟ್ರೂತ್ಸ್ ಅದೊಂದು ಚಿತ್ರ ಹಾಕಿದ್ದೀನಿ, ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಅದು ಏನಿಲ್ಲ, 4 ನೋಬೆಲ್ ಟ್ರೂತ್ ಬೇರೆ, 8 ಫೋಲ್ಡ್ ಪಾತ್ ಬೇರೆ, ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಅದಾದ್ಮೇಲೆ ವಿಶುದ್ಧಿ ಮಗನ್ ಬುದ್ಧ ಘೋಷ. ನೋಡಿ, ಇಲ್ಲಿ HYT ಅಂತ ಬರ್ತಿದ್ದೀನಿ. ಯಾಕೆ ಅಂತಂದ್ರೆ ಬುದ್ಧ ಘೋಷ, ಕಾಳಿದಾಸ, ಅದಾದ್ಮೇಲೆ ವಿಶುದ್ಧಿ ಮಗನ್, ವಸುಮಿತ್ರ, ಇವರೆಲ್ಲ ಬರ್ದಿರುವಂತ ಕೃತಿಗಳು ಯಾವ ಕೃತಿ ಏನನ್ನ ಹೇಳುತ್ತೆ ಮತ್ತೆ ಯಾವ ಭಾಷೆಯಲ್ಲಿ ಬರ್ದಿದ್ದಾರೆ, ಅವ್ರಿಗೆ ಯಾವರು ರಾಜಾಶ್ರಯ ನೀಡಿದ್ರು ಅನ್ನೋ ವಿಷಯ ಗೊತ್ತಿರಬೇಕು. ಖಂಡಿತವಾಗಿಯೂ 100% ಎಕ್ಸಾಮಿಗೆ ಕ್ವಶನ್ಸು ಬರ್ತವೆ, ಬಂದಿದ್ದಾವೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ಬಿಡೋಣ. ಇದೊಂದು UPSC 2010 ಕ್ವಶನ್ ಏನಿದೆ. UPSC 2010 ಕ್ವಶನ್, ವೈ ಬುದ್ಧಿಸಮ್ ಸ್ಟಾರ್ಟ್ ಡಿಕ್ಲೈನಿಂಗ್ ಅರ್ಲಿ ಮಿಡೇವಲ್ ಟೈಮ್. ಅರ್ಲಿ, ಇದು ನೋಡಿ ವರ್ಡ್ ಇಂಪಾರ್ಟೆಂಟ್, ಅರ್ಲಿ ಮಿಡೇವಲ್ ಟೈಮ್. ಯಾಕೆ ಅಂತಂದ್ರೆ ಆ ಟೈಮಲ್ಲಿ ಹಿಂದೂ ಧರ್ಮ ಉದಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬುದ್ಧನ್ನ ವಿಷ್ಣು ಅಂತ ಹೇಳ್ಬಿಟ್ಟು ಇದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಹಂಗಾಗಿ ಆಗುತ್ತೆ ಅಂತ ಅಷ್ಟು ಗೊತ್ತಿದ್ರೆ ಸಾಕು. ಇದು ಕಾಮನ್ ಸೆನ್ಸ್ ಬೇಸ್ಡ್ ಕ್ವಶನ್, ಯಾರಿಗೂ ಕೂಡ ಯಾವ ಬುಕ್ಕಲ್ಲೂ ಕೊಟ್ಟಿರೋದು, ಯಾಕೆ ಡಿಪ್ ಆಯಿತು ಅದಾಯಿತು ಅಂತ ಹೇಳ್ಬಿಟ್ಟು ಅಷ್ಟೇ. ನೆಕ್ಸ್ಟ್ 1 ಲೈನ್ ಇನ್ಫಾರ್ಮೇಶನ್, ಅನದರ್ 1 ಲೈನ್ ಇನ್ಫಾರ್ಮೇಶನ್. 1 ಲೈನ್ ಏನಿದೆ? ದ 8 ಫೋಲ್ಡ್ ನೋಬೆಲ್ ಪಾತ್ಸ್ ಗಿವನ್ ದ ಬುದ್ಧ ರೈಟ್ ಫೇತ್ ಅಂಡ್ ರೈಟ್ ರಿಸಾಲ್ವ್ ದ ಬೇಸಿಸ್ ಆಫ್ ದ ರೈಟ್ ನಾಲೆಡ್ಜ್. ಸರಿಯಾದ ನಂಬಿಕೆ ಮತ್ತು ಸರಿಯಾದ ಸಂಕಲ್ಪ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡಿ, ಅದಾದ್ಮೇಲೆ ನೆಕ್ಸ್ಟ್ IAS 2011 ಕ್ವಶನ್. ನೀವು UPSC ಕ್ವಶನ್ಸು, UGC ನೆಟ್ ಕ್ವಶನ್ಸ್ನ ಜಾಸ್ತಿ ಫೋಕಸ್ ಮಾಡ್ಬೇಕ್ರಿ. ಯಾಕೆ ಅಂತಂದ್ರೆ ಆ ಕ್ವಶನ್ಸ್ ಹಿಂಟ್ ಕೇಳುತ್ತೆ, ಯಾವ ಥರ ಬರ್ತಾ ಇದೆ, ಯಾವ ಥರ ಕ್ವಶನ್ಸು ಬರುತ್ತೆ ಅನ್ನೋದನ್ನ ನೀವು ಅಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು. ಎಲ್ಲಿ? UGC ಮತ್ತೆ IAS ಕ್ವಶನ್. IAS ಕ್ವಶನ್ 2012 ಕೇಳಿ, ಕಾಮನ್ ಬುದ್ಧಿಸಮ್, ಕಾಮನ್ ಫೀಚರ್ಸ್ ಅನ್ನೋ ಮಿಸ್ ಆಗಿದೆ ವರ್ಡಲ್ಲಿ. ಫೀಚರ್ಸ್ ಆಫ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್. ಏನು ಕಾಮನ್ ಫೀಚರ್ಸು? ಇಂಡಿಫರೆನ್ಸ್ ಟು ಅಥಾರಿಟೀಸ್ ಆಫ್ ವೇದಾದವ್ರನ್ನ ಅವರು ತಿರಸ್ಕಾರ ಮಾಡ್ತಾರೆ, ಒಪ್ಪೋದಿಲ್ಲ ವೇದಾಸ್ ಅವರು ಹೇಳಿದ್ದು, ಇದೆಲ್ಲರಿಗೂ ಗೊತ್ತು. ಡಿನೈಲ್ ಆಫ್ ಎಫಿಷಿಯನ್ಸಿ ಆಫ್ ರೂತ್ಲೆಸ್. ಇಷ್ಟು, ಇದೆರಡು ಗೊತ್ತಿದ್ರೆ ಸಾಕು. ಇವೆರಡು ಸಿಮಿಲರ್ ಫೀಚರ್ಸ್, ಬುದ್ಧಿಸಮ್ ಮತ್ತೆ ಜೈನಿಸಮ್. ಮತ್ತೆ ಇನ್ನೊಂಥರ ಕೇಳ್ಬೋದು, ಹಿಂಗೆ ಕೇಳ್ತಾನೆ ಅಂತ ಇದೊಂದನ್ನು ನೋಡ್ಕೊಳ್ಳೋದಲ್ಲ. ಮಹಾಯಾನ ಹೀನಯಾನ ಕೇಳ್ಬೋದು, ಶ್ವೇತಾಂಬರ ದಿಗಂಬರ ಕೇಳ್ಬೋದು, ಸ್ಥಾವರವಾದಿ ಮಹಾಸಾಂಘಿಕಸ್ ಕೇಳ್ಬೋದು. ಈ ತರ ಏನ್ ಬೇಕಾದ್ರೂ ಕೇಳ್ಬೋದು. ಬಟ್ ಇವೆಲ್ಲ ಏನು ಹಿಂಟು, ಈ ತರ ಕೇಳ್ತೀನಿ, ಈ ತರ ಕೇಳಿದೀವಿ ಅಂತ ಹೇಳ್ಬಿಟ್ಟು ಅಷ್ಟೇ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್, ನಾನು ನಿಮ್ಗೆ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಆಗೋಗ್ಬಿಟ್ಟಿದೆ. ಟ್ರಾವೆಲರ್ಸ್ ನೋಡಿ, ಟ್ರಾವೆಲರ್ಸ್ NDA 2022, IAS 2025, IAS 2024. ಯಾಕ್ರಿ ಕೇಳಿದ್ನೇ ಕೇಳ್ತಾನೆ ಅವನು, ಟ್ರಾವೆಲರ್ಸ್ನೇ ಯಾಕೆ ಕೇಳ್ಬೇಕು? HYT ಟ್ರಾವೆಲರ್ಸ್ ಮೇಲೆ ಗೊತ್ತಿರಬೇಕು. ಅವ್ರು ಏನಕ್ಕೆ ಬಂದ್ರು ಅಂತ ಗೊತ್ತಾ ಇದ್ದಿದ್ದು ಹೋಯ್ತು. ಫಾಯಿಯಾನ್ ಬಂದ ಚಂದ್ರಗುಪ್ತ ಅಂತಕ್ಕೆ ಅಂತ ಇಷ್ಟೇ ಕೇಳಿದ್ದಾರೆ. ಅಲ್ಲಿ ಬಂದ್ಮೇಲೆ ಅವ್ನು ಏನು ಬರ್ದ, ಏನು ನೋಟ್ ಮಾಡಿದ್ದಾನೆ, ಅವ್ನು ಯಾಕೆ ಟ್ರಾವೆಲ್ ಮಾಡ್ದೆ ಎಲ್ಲಾನು ಗೊತ್ತಿರಬೇಕು. ಇವೆಲ್ಲ ಫ್ಯಾಕ್ಟ್ ಕ್ವಶನ್ಸ್ ಬಂದಿದೆ. ಬಟ್ ಕೆಲವೊಂದ್ಸಲ ಸ್ಟೇಟ್ಮೆಂಟ್ ವೈಸ್ ಬಂದಾಗ ನಿಮಗೆ ಗೊತ್ತಿರಬೇಕಾಗುತ್ತೆ, ಇದು ಹಿಂಟು ಈ ಥರನೂ ಕೇಳ್ತೀನಿ ಅಂತ. ಟ್ರಾವೆಲರ್ಸ್ ನೋಡಿ, ಕಂಟಿನ್ಯೂಸ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಅಂದರೆ ಇದು ಕ್ವಶನ್ ಪೇಪರ್ನ ಅನಲೈಸ್ ಮಾಡುವಂತಹ ಕಲೆ. ಈ ಕಲೆ ನಿಮ್ಗೊಂದ್ಸಲ ಗೊತ್ತಾದರೆ ನಿಮ್ಗೆ ಯಾರನ್ನು ಹೇಳ್ಕೊಡೋದು ಬೇಡ, ನಿಮ್ಮ ಪಾಡಿಗೆ ನೀವೇನೇ ಓದ್ಕೋತೀರ. ನೋಡಿ, 1 ಲೈನ್ ಅನದರ್ ಇನ್ಫಾರ್ಮೇಶನ್. ಮಿಲಿಂದಪ್ಪನ್ನು ನಾಗಸೇನ, HYT ರೀ. ಮಿಲಿಂದಪ್ಪನ್ನು ಇದು ಏನು ಹೇಳುತ್ತೆ, ಯಾವ ಭಾಷೆಯಲ್ಲಿದೆ, ಯಾರು ಬರೆದ್ರು, ಯಾಕೆ ಬರೆದ್ರು ಅನ್ನೋದನ್ನ ನೀವು ಒಂದ್ಸಲ ನೋಡ್ಕೊಳ್ಳಿ ಅಷ್ಟೆ.
ಅದನ್ನು ಹಾಕಿದ್ದೀನಿ, ಅಲ್ಲಿ HYT ಅಂತ ಬರ್ದಿದ್ದೀನಿ ನೋಡಿ. ಆಗಲೇ ಹೇಳಿದೆ ನಿಮಗೆ, ಮೈತ್ರೇಯ ಫ್ಯೂಚರ್ ಬುದ್ಧ. ಮೈತ್ರೇಯ ಅನ್ನೋದು ಫ್ಯೂಚರ್ ಬುದ್ಧ ಅಂತೆ. ಎಟ್ ಟು ಕೇಮ್ ಟು ಸೇವ್ ದ ವರ್ಲ್ಡ್ನ ಸೇವ್ ಮಾಡೋದಕ್ಕೆ ಮತ್ತೆ ಬರ್ತಾರಂತವ್ರು. ಆನ್ಲೈನ್ ಇನ್ಫಾರ್ಮೇಶನ್ ಮೈತ್ರೇಯ ಅನ್ನೋದು ಗೊತ್ತಿರ್ಬೇಕು. ಯಾವಾಗ ಕೇಳಿರೋದು? IAS ನೋಡ್ರಿ, UPSC ಕೇಳಿದಾರೆ ಒನ್ಲೈನ್ ಫ್ಯಾಕ್ಟ್ ಕ್ವಶನ್ಸ್ನ ಕೇಳ್ತಾರ್ರಿ, ಎಲ್ಲಾದ್ರಲ್ಲೂ ಕೇಳ್ತಾರೆ ನೋಡಿ. CDS 2025 ಆಂಧ್ರ ಪ್ರದೇಶ್ ಸ್ಟೇಟ್ಸ್ ಆರ್ ದ ಗುಂಟೆಂಪಲ್ಲು ಬುದ್ಧಿಸ್ಟ್ ಕೇವ್ಸ್ ಲೊಕೇಟೆಡ್. ಬುದ್ಧಿಸ್ಟ್ ಕೇವ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು HYT. ಕೇವ್ಸ್ HYT: ಭೀಂಬೇಟ್ಕ, ಉದಯಗಿರಿ ಕೇವ್ಸ್, ಸಿತ್ತಾನ್ವಂಚಲ್ ಕೇವ್ಸ್, ಬಾಗಾ ಕೇವ್ಸ್, ಅಜಂತ, ಎಲ್ಲೋರ, ಇವೆಲ್ಲ HYT. ಒಂದೆಲ್ಲ ನೀವು PYQ ಮಾಡಬೇಕು ವಿಡಿಯೋ ಸಮೇತವಾಗಿ ಅಂತಂದ್ರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಲ್ರೆಡಿ ಮಾಡಿದ್ದೀನಿ ನಾನು ಆಲ್ರೆಡಿ. ನೆಕ್ಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್, ಲಾಸ್ಟ್ ಟಾಪಿಕ್ ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಇನ್ ಮಿಕ್ಕಿದ ಟಾಪಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬುದ್ಧಿಸ್ಟ್ ಕೌನ್ಸಿಲ್ PYQs ಬರ್ತೀನಿ. PYQs ಬರೆಯುವಂಥ ಅವಶ್ಯಕತೆ ಏನು ಇಲ್ಲ ನೀವು, ಯಾಕೆ ಅಂತಂದರೆ ಅಷ್ಟು ಕ್ವಶನ್ಸು ಬಂದಿಲ್ಲ. ಒಂದು ಚಾರ್ಟ್, ಈ ಚಾರ್ಟು ನಿಮ್ಗೆ ಸರಿಯಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೂ ನಿಮಗೆ ಹೇಳ್ತೀನಿ ಏನೇನಾಯಿತು ಅಂತ ಹೇಳ್ಬಿಟ್ಟು. ಒಂದ್ಸಲ ಗೊತ್ತಾದರೆ ಸಾಕ್ರಪ್ಪ ನಿಮಗೆ. ನೋಡಿ, ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲು ಎಲ್ಲಾಯಿತು? ರಾಜಗೃಹದಲ್ಲಾಯಿತು. ಅಜಾತಶತ್ರು ಇದಕ್ಕೆ ಏನು ಕೊಟ್ಟಿದ್ದ? ರಾಜಾಶ್ರಯನ ಕೊಟ್ಟಿದ್ದ. ಅದಾದ್ಮೇಲೆ ಅದರದ್ದು ಪ್ರೆಸಿಡೆಂಟ್ ಯಾರಾಗಿದ್ರು? ಮಹಾಕಶ್ಯಪ ಆಗಿದ್ರು. ಸುತ್ತ ಪೀಠಕ, ವಿನಯ ಪೀಠಕ ಅಂತ ಹೇಳ್ಬಿಟ್ಟು ಕಂಪೈಲೇಷನ್ ಆಯಿತು. ನೋಡಿ, ಅಂಡರ್ ಆನಂದ ಇದೆಯಲ್ರಿ, ಇದ್ರ ಬಗ್ಗೆ PYQs ಬಂದಿದೆ, ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ. ಆನಂದ ಬಗ್ಗೆ ಇಷ್ಟೇ ಇನ್ಫಾರ್ಮೇಶನ್ ಸಾಕು. ಫಸ್ಟ್ ಬುದ್ಧಿಸ್ಟ್ ಏನಾಯಿತು, ಯಾಕಾಯಿತು, ಎಲ್ಲಾಯಿತು, ಯಾರು ರಾಜಾಶ್ರಯ ಕೊಟ್ಟಿರೋ ಅಲ್ಲಿ ಏನಾಯಿತು ಅಷ್ಟೇ ಇನ್ಫಾರ್ಮೇಶನ್. ಅದ್ಬಿಟ್ಟು ಬೇರೆ ಬೇಕಿಲ್ಲ. ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲಲ್ಲಿ ಏನಾಯಿತು ಅಂತ ನೋಡೋಣ. ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ವೈಶಾಲಿಯಲ್ಲಾಯಿತು. ಕಾಲಶೋಕ ಇದಕ್ಕೆ ರಾಜಾಶ್ರಯನ ಕೊಟ್ಟಿರ್ತಾನೆ. ಅದಾದ್ಮೇಲೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಶಾಕ್ಯ ಸಭಾಕಾಮಿ ಇದ್ರದ ಪ್ರೆಸಿಡೆಂಟ್ ಆಗಿರ್ತಾನೆ. ಬುದ್ಧಿಸಮಲ್ಲಿ ಸ್ಥಾವರವಾದಿನ್ಸ್ ಮಹಾಸಾಂಘಿಕಸ್ ಅಂತ ಹೇಳ್ಬಿಟ್ಟು ಡಿವೈಡ್ ಆಗುತ್ತೆ. ಇದ್ರ ಬಗ್ಗೆ ಒಂದೊಂದು ಲೈನು ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ಆರ್ಥರ್ ಬುಕ್ಕಿಂದ ತೆಗೆದ್ಬಿಟ್ಟು ಆರ್ಥರ್ ಬುಕ್ ಇದ್ರೆ, ಇಲ್ಲಾಂದ್ರೆ ಗೂಗಲ್ ಮಾಡಿ ಒಂದೊಂದು ಲೈನ್ ಬರ್ಕೊಳ್ಳಿ, ಹಂಗಂದ್ರೆ ಏನೋ ಏನು ಅಂತ ಹೇಳ್ಬಿಟ್ಟು ಅಷ್ಟೇ. ಥರ್ಡ್ ಏನಪ್ಪ ಅಂತಂದರೆ, ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಪಾಟಲಿಪುತ್ರದಲ್ಲಾಯಿತು. ಅಶೋಕ ರಾಜಾಶ್ರಯನ ಕೊಡ್ತಾನೆ. ಅಶೋಕ ಇಸ್ ಆಲ್ವೇಸ್ HYT. ಅಶೋಕನ್ ಇನ್ಸ್ಕ್ರಿಪ್ಷನ್ಸ್, ಲಾಟ್ ಆಫ್ ಕ್ವಶನ್ಸ್ ಕೇಮ್ ಆನ್ ದಟ್ ಟಾಪಿಕ್. PhDನ ಮಾಡಬೇಕಾದ್ರಲ್ಲಿ ಅಶೋಕನ ಬಗ್ಗೆ, ಯಾಕೆಂತಂದ್ರೆ ಅಶೋಕ ಮತ್ತೆ ಎಕ್ಸಾಮ್ಸಿಗೆ ಬರ್ತಾರೆ. ಅದಾದ್ಮೇಲೆ ಇದಕ್ಕೆ ಪ್ರೆಸಿಡೆಂಟ್ ಆಗಿದ್ದು ಮೊಗ್ಗಲಿ ಪುಟ್ಟ ತಿಸ್ಸ. ಅದಾದ್ಮೇಲೆ ಇಲ್ಲಿ ಕಂಪೈಲೇಷನ್ ಆಫ್ ಅಭಿಧಮ ಪೀಠಕ ತಾತ್ವಿಕ ವ್ಯಾಖ್ಯಾನ ಅಂತ ಕರೀತಾರೆ. ಅದು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ. ಬಂದಿದೆ ಬರುತ್ತೆ ರೀ, ಒಂದ್ಸಲ ಕ್ವಶನ್ ಪೇಪರ್ ನೀವು ಡಿಕೋಡ್ ಮಾಡಿದ್ರೆ ಇದ್ಯಾಕೆ ಬಂದಿದೆ ಬರುತ್ತಲ್ಲ ಅನ್ಸುತ್ತೆ. ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಕಾಶ್ಮೀರ ಕಾನಿಷ್ಕ. ಅದಾದ್ಮೇಲೆ ನೆಕ್ಸ್ಟು ವಸುಮೇತ್ರ, ಅದಕ್ಕೆ ಪ್ರೆಸಿಡೆಂಟ್ ಆಗಿರ್ತಾನೆ. ಇಲ್ಲಿ ಡಿವೈಡ್ ಆಗುತ್ತೆ ನೋಡಿ, ಹೀನಯಾನ ಮಹಾಯಾನ ಇದೆಯಲ್ಲಪ್ಪ, HYT. ಇದರಲ್ಲಿ ಕ್ವಶನ್ಸ್ UPSC CDS 2000 ಇಸ್ವಿಯಿಂದ 2026 ಕೇಳಿದ್ದಾರೆ. 2050 ಕೇಳ್ತಾರೆ. ಬಂದಿದೆ, ನಾನು ಆಲ್ರೆಡಿ ಬರ್ದಿದ್ದೀನಿ. ನಿಮ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ನಿಮಗೆ ಅಂತಂದರೆ, ಹೌದು, ನೆಕ್ಸ್ಟ್ ಟಾಪಿಕ್ ಮಹಾಯಾನ ಬುದ್ಧಿಸಮ್ ಇದೆ. ಇದ್ರ ಮೇಲೆ ಏನಾದ್ರು ನಿಮಗೆ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ PYQ ಫಾರ್ಮೆಟ್ ನೋಟ್ಸ್ ಏನಾದ್ರು ಬೇಕು ಅಂತಂದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ. ನಾನು ಟೆಲಿಗ್ರಾಮಲ್ಲಿ ನಿಮಗೆ ಕಳ್ಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ನನ್ನದೇ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಹಾಕ್ತೀನಿ. ಈ ಥರ ನೋಟ್ಸು ನೀವು ಎಷ್ಟೇ ದುಡ್ಡು ಕೊಟ್ರು ಕೂಡ ಸಿಗೋದಿಲ್ಲ. ನಾನು ಫ್ರೀಯಾಗೇನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ 100% ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋನ ಇಟ್ಕೊಂಡು ನೀವು ನಿಮ್ಮ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಪ್ರೋಚ್ನ ಮಾಡಿ ಅಂತ ಹೇಳ್ತಾ, ವಿತೌಟ್ ಸೀಯಿಂಗ್ ಕ್ವಶನ್ ಪೇಪರ್, ಡೋಂಟ್ ಬೈ ಆರ್ಥರ್ ಬುಕ್ಸ್ ಆರ್ ಡೋಂಟ್ ರೀಡ್ ಎನಿ ಬುಕ್ಸ್. ಇದು ನನ್ನ ಹಾನೆಸ್ಟ್ ಸಜೆಷನ್ ಅಂತ ತಿಳ್ಕೊಳ್ಳಿ. ನಿಮ್ಮ ತಮ್ಮನಾಗೆ ಅಂತ ಅನ್ಕೊಳ್ಳಿ. ಏನೋ ಒಂದು ಸ್ವಲ್ಪ ನಾನು ತಿಳಿದಿರೋದ್ರಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ನಿಮ್ಗೆ ಯಾವ ಆರ್ಥರ್ ಬುಕ್ನು ಕೊಡೋದಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇರ್ತೀರಾ. 600 ರೂಪಾಯಿ, 700 ರೂಪಾಯಿ, 800 ಪೇಜು, 1000 ಪೇಜು ಅಷ್ಟು ಆಗೋದಿಲ್ಲ. ಯಾಕೆ ಅಂತಂದರೆ
ಯು ಪಾಸಿಬಲ್ ಟು ರಿಮೆಂಬರ್ ಒಂದೊಂದು ಬುಕ್ 500-600 ಪೇಜ್ ಇದೆ. UPSC ನಲ್ಲಿ 10 to 15 ಸಬ್ಜೆಕ್ಟ್ಸ್ ಬರುತ್ತೆ. ಮಲ್ಟಿ ಡೈಮೆನ್ಷನಲ್ ಅದೆಲ್ಲ ಕನೆಕ್ಟ್ ಇದ್ರೂ ಕೂಡ ಇಂಟರ್ ಲಿಂಕ್ ಆದ್ರೆ ಒಂದು 10 ಸಬ್ಜೆಕ್ಟ್ಸ್ ಅಂತಂದ್ರೆ 10,000 ಪೇಜ್ ನ ರಿವೈಸ್ ಮಾಡೋದಕ್ಕಾಗುತ್ತಾ? ವಿತ್ ಕರೆಂಟ್ ಅಫೇರ್ಸ್ ನೋಡ್ಬೇಕು, ಮತ್ತೆ CSAT ಮಾಡ್ಬೇಕು, ಆಪ್ಷನಲ್ ನೋಡ್ಬೇಕು. ನಾರ್ಮಲ್ ಹ್ಯೂಮನ್ ಬಿಯನ್ಗ್ ಆಗುತ್ತಾ? ಅದಾಗಲ್ಲ. ಈ ತರ ಅಪ್ರೋಚ್ ಮಾಡಿದ್ರೆ ಆಗುತ್ತೆ. ಇದೇ ತರ ಅಪ್ರೋಚ್ ಮಾಡ್ಬೇಕು, ಇದೇ ತರ ಓದ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ I came up with Mahayana Buddhism and other topics. See you next video. Okay friends, bye bye.